ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ವಿಷ್ಣುವಿನ ಪರಮ ಮಂಗಲ ಕ್ಷೇತ್ರ ನೈಮಿಷ ಕ್ಷೇತ್ರ ಅಂತ. ಅಲ್ಲಿ ಶೌನಕ ಮೊದಲಾದ ಋಷಿಗಳು ದೀರ್ಘಕಾಲದ ಯಜ್ಞ ಮಾಡಬೇಕು ಅಂತ ತೊಡಗಿದ್ರು. ಆ ಯಜ್ಞದ ಬಿಡುವಿನ ವೇಳೆಯಲ್ಲೇ ಈ ಒಂದು ಭಾಗವತದ ಪ್ರವಚನ ಕೂಡ ನಡೆಯಿತು. ತಯೇಕದಾ ತು ಮುನಯಃ ಪ್ರಾತರ್ಹುತ ಹುತಾಶನಾಃ ಸತ್ಕೃತಂ ಸೂತಮಾಸೀನಂ ಪಪ್ರಚ್ಛುರ್ಹು ಇದಂ ಆದೃತಾಃ. ಒಂದು ದಿವಸ ಪ್ರಾತಃ ಕಾಲ ಅಲ್ಲಿ ಅವರು ತಮ್ಮ ಆಹ್ನಿಕ ಎಲ್ಲ ಮುಗಿಸಿದ್ರು. ಋಷಿಗಳು ಅಗ್ನಿಯ ಆರಾಧನೆ ಮೊದಲಾದವುಗಳನ್ನು ಮುಗಿಸಿದ್ರು. ಅದು ಮುಗಿಸಿದ್ದಾದ ಮೇಲೆ ಅಲ್ಲಿಗೆ ಸೂತ ಮೊದಲೇ ಬಂದಿದ್ದ ಅಥವಾ ಆವಾಗ ಬಂದ ಅಂತ ಬಂದಿದ್ದಂಥ ಸೂತನನ್ನು ಸತ್ಕರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನದಲ್ಲಿ ಕೂಡಿಸಿ ಈ ಮುಂದಿನಂತೆ ಮಾತಾಡಿದರಂತೆ. ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ. ಯಾನಿ ವೇದವಿದಾಂ ಶ್ರೇಷ್ಠಃ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯಃ ಸರ್ವೇ ಪರಾವರ ವಿದೋ ವಿದುಃ ವೇತ್ತತ್ವಂ ಸೌಮ್ಯ ತತ್ ಸರ್ವಂ ತತ್ವತಸ್ತದನುಗ್ರಹಾತ್ ಬ್ರೂಯುಃ ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಋಷಿಗಳು ಆ ಸೂತರಿಗೆ ಈ ಮುಂದಿನಂತೆ ಮಾತಾಡಿದರಂತೆ. ನೀವು ವೇದವ್ಯಾಸರ ಶಿಷ್ಯರು. ವೇದವ್ಯಾಸರು ಏನು ತಿಳಿದಿದ್ದಾರೋ, ಸರ್ವಜ್ಞರಾದಂಥ ವೇದವ್ಯಾಸರು ಏನು ತಿಳಿದಿದ್ದಾರೋ ಅದನ್ನು ಅವರ ಬಳಿ ಅಧ್ಯಯನ ಮಾಡಿದಂಥ ಉಳಿದ ಶಿಷ್ಯರು ಕೂಡ ತಿಳಿದಿದ್ದಾರೆ. ಸುಮಂತು, ಪೈಲ, ವೈಶಂಪಾಯನ, ಜೈಮಿನಿ ಮೊದಲಾದ ಶಿಷ್ಯರು ಅವರು ಎಲ್ಲ ವೇದವ್ಯಾಸರ ಮೂಲಕ ಅದನ್ನು ಅಧ್ಯಯನ ಮಾಡಿದರು. ನೀವು ನಿಮಗೆ ಉಚಿತವಾದ ಎಲ್ಲ ಶಾಸ್ತ್ರಗಳನ್ನು ಕೂಡ ಅವರಿಂದ ಅಧ್ಯಯನ ಮಾಡಿದ್ದೀರಿ. ವೇದವ್ಯಾಸರ ಅನುಗ್ರಹದಿಂದ ನೀವು ಇದನ್ನೆಲ್ಲ ತಿಳಿದವರು. ಶಿಷ್ಯರಿಗೆ ಗುರುಗಳು ಎಲ್ಲನೂ ಉಪದೇಶ ಮಾಡೇ ಇರ್ತಾರೆ. ಅದರಲ್ಲೂ ಪ್ರೀತಿಪಾತ್ರನಾದಂಥ ಶಿಷ್ಯನಾದರೆ ಅವನಿಗೆಲ್ಲವನ್ನೂ ಉಪದೇಶ ಮಾಡಿರ್ತಾರೆ. ನೀವು ಅಂಥ ಶಿಷ್ಯರು. ಆದ್ದರಿಂದ ವೇದವ್ಯಾಸರು ಅನೇಕ ರಹಸ್ಯಗಳನ್ನು ನಿಮಗೆ ಹೇಳಿದ್ದಿರಬೇಕು. ಅಂಥ ಎಲ್ಲ ಕಥೆಗಳನ್ನು ನೀವು ನಮಗೂ ಕೂಡ ಹೇಳಬೇಕು ಅಂತ ಕೇಳಿದರು ಅವರು. ಈಗಾಗಲೇ ಗೊತ್ತಿರುವಂತೆ ಈ ಶೌನಕ ಮೊದಲಾದ ಋಷಿಗಳು ದೊಡ್ಡ ಗುರುಕುಲ, ದೊಡ್ಡ ಶಾಲೆ ನಡೆಸ್ತಿದ್ದವರು. ಅಲ್ಲಿಗೆ ಬಂದವರು ಇವರು ಸೂತರೇನಿದ್ರು ಜಾತಿಯ ದೃಷ್ಟಿಯಿಂದ ರಥ ಹೊಡೆಯೋ ಜಾತಿಯವರವರು ಸೂತರು ಅಂದರೆ. ಆದರೆ ಅವರಲ್ಲಿದ್ದ ಜ್ಞಾನ, ಅವರಲ್ಲಿ ಅವರ ತಂದೆಯಲ್ಲಿ ಇದ್ದಂಥ ಜ್ಞಾನವನ್ನು ಜನ ಗೌರವಿಸಿ ಈ ಬ್ರಾಹ್ಮಣರಾದಂಥ ಶೌನಕ ಮೊದಲಾದವರು ಕೂಡ ಅವರಿಂದ ಪುರಾಣ ಅಧ್ಯಯನ ಮಾಡ್ತಿದ್ರು, ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ರು. ಇಲ್ಲಿ ಕುಳಿತ ಈಗ ಬಂದ ಸೂತ ಯಾರು? ಇವನ ಹೆಸರು ಉಗ್ರಶ್ರವ ಅಂತ ಹೆಸರು. ಇವ್ರ ತಂದೆ ರೋಮಹರ್ಷಣ ಅಂತ ಒಬ್ಬರಿದ್ರು. ರೋಮಾಂಚಾದ್ ರೋಮಹರ್ಷಣಂ. ವೇದವ್ಯಾಸ ಶುಕನ ತಂದೆ. ಆ ವೇದವ್ಯಾಸರೇ ಈ ರೋಮಹರ್ಷಣನನ್ನು ಕೂಡ ಹುಟ್ಟಿಸಿದ್ರು. ರೋಮಾಂಚದಿಂದ ವೇದವ್ಯಾಸರಿಗೆ ಒಂದು ಬಾರಿ ರೋಮಾಂಚ ಆನಂದ ಆದಾಗ ಅಲ್ಲಿಂದ ಈ ರೋಮಹರ್ಷಣ ಹುಟ್ಟಿದ. ಆನಂದ ಆದಾಗ ಮೈಯ ರೋಮ ಎಲ್ಲ ನಿವಿರು ಹೇಳ್ತದಲ್ಲ, ಆವಾಗ ಈ ರೋಮಹರ್ಷಣ ಅನ್ನೋನು ಹುಟ್ಟಿದ್ದ. ಅವನು ತಂದೆ. ಈಗಿರುವವನು ಅವ್ರ ಮಗ. ಆ ರೋಮಹರ್ಷಣ ಅಂತ ತಂದೆಗೆ ಯಾಕೆ ಹೆಸರಿತ್ತು? ತಂದೆದು ಮಹತ್ವ ತಿಳ್ಕೋಬೇಕು.
ಅಂದರೆ ಮಗನ ಮಹತ್ವನು ಕೂಡ ನಮಗೆ ತಿಳಿಯುತ್ತದೆ. ಉಳಿದವರೆಲ್ಲ ಪುರಾಣ ಪ್ರವಚನ ಮಾಡಿದರೆ ಕಿವಿಗೆ ಮಾತ್ರ ಸಂತೋಷ ಆಗಿತ್ತು. ಆ ರೋಮಹರ್ಷಣ ಪ್ರವಚನ ಮಾಡಿದರೆ ಕಿವಿಗೆ ಮನಸ್ಸಿಗೆ ರೋಮ ರೋಮಕ್ಕೂ ಸಂತೋಷ ಆಗಬೇಕು, ಹರ್ಷ ಆಗಬೇಕು. ಆ ಥರ ಅವ್ರು ಪ್ರವಚನ ಮಾಡ್ತಿದ್ರು. ಮತ್ತು ಅವರು ರಥ ಹೊಡೆಯೋ ಜಾತಿಯಲ್ಲಿದ್ದರೂ ಕೂಡ ಋಷಿಗಳು ಅವ್ರಿಗೆ ಗೌರವ ಕೊಟ್ಟು ಅವ್ರನ್ನ ಉನ್ನತ ಆಸನದಲ್ಲಿ ಕೂಡಿಸಿದ್ರು. ಮುಂದೆ ಅವ್ರ ನಂತರ ತಂದೆ ನಂತರ ಮಗ ಪುರಾಣ ಪ್ರವಚನ ಹೇಳುವ ಕಾರ್ಯಕ್ರಮ ಮಾಡಿದರು. ಮುಂದೆ ಭಾಗವತದ 10ನೇ ಸ್ಕಂದದಲ್ಲಿ ಬರ್ತದೆ ಆ ಅಪ್ಪನ ಕಥೆ. ಅಲ್ಲೂ ಒಂದು ಕಡೆ ಪ್ರವಚನ ನಡೆದಿತ್ತಂತೆ. ಆವಾಗ ಈ ಬಲರಾಮ ಅಲ್ಲಿಗೆ ಹೋದಂತೆ. ಅದು ಕೌರವ ಪಾಂಡವರ ನಡುವೆ ಯುದ್ಧ ನಡೆದಂಥ ಸಂದರ್ಭ. ಈ ದುರ್ಯೋಧನನು ನನಗೆ ಬೇಕಾದವನು, ಪಾಂಡವರು ನಮಗೆ ಬೇಕಾದವರು, ಆದ್ದರಿಂದ ಇವರಿಬ್ಬರ ನಡುವಿನ ಯುದ್ಧದಲ್ಲಿ ನಾನು ಭಾಗವಹಿಸೋದಿಲ್ಲ, ನಾನು ತಟಸ್ಥನಾಗಿರ್ತೇನೆ ಅಂತ ಅವನು ತೀರ್ಥಯಾತ್ರೆಗೆ ಹೋದಂತೆ ಬಲರಾಮ. ತೀರ್ಥಯಾತ್ರೆಗೆ ಹೋದವನು ಈ ಋಷಿಗಳೆಲ್ಲಿದ್ದರೂ ಅಲ್ಲಿ ಬಂದ. ಅಲ್ಲಿ ಪ್ರವಚನ ನಡೆದಿತ್ತು. ಅಲ್ಲಿ ಪ್ರವಚನ ನಡೆದಾಗ ಆ ಸೂತ ಪುರಾಣಿಕರು ಮೇಲೆ ಕೂತವರು ಇವನನ್ನು ಗೌರವಿಸಲಿಲ್ಲ. ನಿಯಮ ಏನಂದರೆ, ಪುರಾಣ ಪ್ರವಚನಕ್ಕೆ ಏನು ಕಟ್ಟೆ ಮೇಲೆ ಕೂತಿರ್ತಾರಲ್ಲ, ಅವರಲ್ಲಿ ಸ್ವಯಂ ವೇದವ್ಯಾಸನೇ ಸನ್ನಿಹಿತರಾಗಿರ್ತಾರೆ. ಅದರಿಂದ ಬೇರೆ ಯಾರೇ ಬಂದು ನಮಸ್ಕಾರ ಮಾಡಿದರೂ ಇವರು ಅವ್ರಿಗೆ ಪ್ರತಿಯಾಗಿ ನಮಸ್ಕಾರ ಏನು ಮಾಡಬೇಕಾಗಿಲ್ಲ. ಇದು ನಿಯಮ. ಬೇರೆ ಸಂದರ್ಭದಲ್ಲಿ ಪರಸ್ಪರ ಕುಶಲ ಪ್ರಶ್ನೆ, ನಮಸ್ಕಾರ ಇತ್ಯಾದಿ ಎಲ್ಲ ಇದ್ದೇ ಇರ್ತದೆ. ಆದ್ದರಿಂದ ಅವರು ಹೇಳಲಿಲ್ಲ ಅಲ್ಲಿ. ಅದನ್ನ ಯಾರೂ ನಿರೀಕ್ಷಣೆ ಮಾಡೋದಿಲ್ಲ ಸಾಮಾನ್ಯವಾಗಿ. ಕಟ್ಟೆ ಮೇಲೆ ಆ ಪ್ರವಚನಕ್ಕೆ ಕೂತವರು ಕೂಡ ಹೇಳಬೇಕು, ಎದ್ದು ನಮಗೆ ಗೌರವ ಕೊಡಬೇಕು ಅಂತ ಅಲ್ಲಿ ಯಾರು ಬಂದವ್ರು ನಿರೀಕ್ಷೆ ಮಾಡಬಾರ್ದು. ಅಂಥವ್ರು ಯಾರು ಅಲ್ಲಿ ಬರಲೂಬಾರ್ದು ಹಾಗೆ ನೋಡಿದರು. ಆದರೆ ಬಲರಾಮ ಸ್ವಲ್ಪ ಧಾರ್ಷ್ಟ್ಯದ ಸ್ವಭಾವ, ಕೋಪ, ಅಸಹನೆ. ರಾಮನ ತಮ್ಮನಾಗಿ ಕೃಷ್ಣನಾಗಿದ್ದ ಅವನೇ. ಅಲ್ಲಿ ಬಹಳ ಸೌಮ್ಯ ಸ್ವಭಾವದವನು. ಅಲ್ಲಿಯೂ ರೋಷ, ದಶರಥನ ಬಗ್ಗೆ, ಕೈಕೈಯ ಬಗ್ಗೆ ರೋಷ ಅದೆಲ್ಲ ಇರ್ತಿತ್ತು. ಆದರೆ ರಾಮನಿಗೆ ತಗ್ಗಿ ನಡೀತಿದ್ದ ಅಣ್ಣನಾದ್ದರಿಂದ. ಇಲ್ಲಿ ಕೃಷ್ಣನೇ ಅವನಿಗೆ ತಮ್ಮ ಆದ್ದರಿಂದ, ಈ ಬಲರಾಮನೇ ಹಿರಿಯನಾದ್ದರಿಂದ ಅವನ ಕೋಪ, ಅವನ ಸಿಟ್ಟು, ಅವನ ಆಟೋಪಕ್ಕೆ ಯಾರೂ ತಡೆ ಹಾಕೋರು ಇರಲಿಲ್ಲ. ಬಂದು ನೋಡಿದಾಗ ಯಾರೂ ಆ ಸೂತ ಪುರಾಣಿಕ ಹೇಳಲಿಲ್ಲ. ಪುರಾಣಿಕ ಅಂತಲೇ ಅವನಿಗೆ ಹೆಸರು. ಇದನ್ನು ಗಮನಿಸ್ಬೇಕು. ಪುರಾಣಿಕ ಅಂತ ಸರ್ನೇಮ್ ಇಟ್ಕೊಂಡವ್ರು ಇರ್ತಾರೆ. ಪುರಾಣಿಕ್ ಮಠ ಅಂತೆಲ್ಲ. ಅದು ಯಾಕೆಂದ್ರೆ ಪುರಾಣ ಹೇಳೋರು ಅಂತ ಅರ್ಥ ಅದಕ್ಕೆ. ಆಮೇಲೆ ಕಟ್ಟಿ ಅಂತ ಸರ್ನೇಮ್ ಇಟ್ಕೊಂಡವ್ರು ಇರ್ತಾರೆ. ಅದು ಯಾಕೆ ಕಟ್ಟಿ ಅಂತ ಇಟ್ಕೊಂಡಿರ್ತಾರೆ ಅಂದರೆ, ಕಟ್ಟೆ ಮೇಲೆ ಕೂತು ಹೇಳೋರು, ಪುರಾಣ ಹೇಳೋರು, ಆದ್ದರಿಂದ ಅವ್ರಿಗೆ ಕಟ್ಟಿ ಅಂತ ಈಗ ಹೇಳ್ತಿರ್ತಾರೆ. ಸೂತ ಪುರಾಣಿಕ ಅಂತ ತಂದೆಗೆ ಹೆಸರು, ಮಗನಿಗೆ ಸೌತಿ ಅಂತ ಹೆಸರು. ಸೂತನ ಮಗ ಸೌತಿ. ಅವನು ಹೇಳಲಿಲ್ಲ ಅಂದ್ಕೊಳ್ಳಿ ಬಲರಾಮನಿಗೆ ಸಿಟ್ಟು ಬಂದು ಒಂದೇಟು ಹೊಡೆದ ಸೂತ ಪುರಾಣಿಕನ ಅವ್ನು ಕೊಂದು ಹಾಕಿಬಿಟ್ಟ. ಆ ಅಪ್ಪನ್ನ ಕೊಂದು ಹಾಕಿಬಿಟ್ಕೊಳ್ಳಿ ಋಷಿಗಳಿಗೆಲ್ಲ ಭಾಳ ಅಸಮಾಧಾನ ಆಯಿತು. ಇಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ, ಅವನಿಗೊಂದು ಗೌರವ ಕೊಟ್ಟು ಅವನನ್ನು ನಾವು ಪ್ರವಚನಕ್ಕೆ ಕೂಡಿಸಿದ್ದೇವೆ ಅಲ್ಲಿ, ಈಗ ನೀನು ಬಂದು ಅವನನ್ನು ಕೊಂದು ಹಾಕಿದೆಯಲ್ಲ, ತಪ್ಪು ಮಾಡಿದೆ ನೀನು ಕ್ಷತ್ರಿಯ ಆದರೆ ಏನಂತೆ, ಕೃಷ್ಣನ ಅಣ್ಣ ಆದರೆ ಏನಂತೆ, ನಿನಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಆ ಋಷಿಗಳು. ಅವನವ್ನು ಒಪ್ಕೊಂಡ. ಏನು ಪ್ರಾಯಶ್ಚಿತ್ತ ಮಾಡಬೇಕು ಅಂದರೆ, ತೀರ್ಥಯಾತ್ರೆ ಮಾಡು, ಇನ್ನಷ್ಟು ಮುಂದುವರಿಸು ತೀರ್ಥಯಾತ್ರೆ, ಈ ಋಷಿಗಳಿಗೆ ಉಪಟಳು ಕೊಡುವ ರಾಕ್ಷಸರನ್ನೆಲ್ಲ ಸದೆ ಬಡಿ ಅಂತೆಲ್ಲ ಹೇಳಿದರು. ಆ ಪ್ರಕಾರ ಅವನು ಮಾಡಿದ ಅಂತ ಮುಂದಲ್ಲಿ ಕಥಾ ಬರ್ತದೆ. ಜ್ಞಾನ ಮುಖ್ಯ, ಜಾತಿ ಮುಖ್ಯ ಅಲ್ಲ. ಬ್ರಾಹ್ಮಣರು ಗುರುಕುಲಗಳನ್ನ, ವಿದ್ಯಾಪೀಠಗಳನ್ನು ನಡೆಸ್ತಾ ಇದ್ದವರು. ಅವರು ಬ್ರಾಹ್ಮಣರಿಂದಲೂ ಅಧ್ಯಯನ ಮಾಡ್ತಿದ್ರು. ಪ್ರಸಂಗ ಬಂದ ಕ್ಷತ್ರಿಯರಿಂದಲೂ ಅಧ್ಯಯನ ಮಾಡ್ತಿದ್ರು. ಪ್ರವಾಹಲ, ಜೈಮಿಣಿ ಮೊದಲಾದ ಹೆಸರುಗಳು ಉಪನಿಷತ್ತುಗಳಲ್ಲಿ ಬರ್ತವೆ. ಅವರಿಂದ ಅಧ್ಯಯನ ಮಾಡ್ತಿದ್ರು. ಅವತ್ತು ಹಿಂದೆ ಹೇಳಿದ್ದೆ ಭಗವದ್ಗೀತಾದಲ್ಲಿ. ಮತ್ತು ಪ್ರಸಂಗ ಬಂದರೆ ವೈಶ್ಯರಿಂದಲೂ ಅಧ್ಯಯನ ಮಾಡ್ತಿದ್ರು. ವ್ಯಾಪಾರಿ ಜನಾಂಗ ಏನಿರ್ತದೆ ಅವರಿಂದಲೂ ಅಧ್ಯಯನ ಮಾಡ್ತಿದ್ರು. ತುಲಾಧಾರ ಅಂತ ಒಬ್ಬ ವೈಶ್ಯ ಮಹಾಭಾರತದಲ್ಲಿ ಬರ್ತದೆ. ತುಲಾ ಅಂದರೆ ತಕ್ಕಡಿ. ಆ ತಕ್ಕಡಿಯನ್ನೇ ನಂಬಿ ಬದುಕೋನು ಅವನು. ಅವನಿಂದ ಬ್ರಾಹ್ಮಣ ಉಪದೇಶ ಪಡ್ಕೊಂಡದ್ದು ಅಲ್ಲಿ ಮಹಾಭಾರತದಲ್ಲಿ ಬರ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆಮೇಲೆ ಬರೋನು ಶೂದ್ರ. ಈ ಕ್ಷತ್ರಿಯ ಮತ್ತು ವೈಶ್ಯ, ಈ ವೈಶ್ಯ ಆದಮೇಲೆ ಪ್ರಾಯ ಅಥವಾ ವೈಶ್ಯನಿಗಿಂತ ಮೊದಲು ಈ ಸೂತ ಅನ್ನುವ ಜಾತಿ, ರಥ ಹೊಡೆಯುವವರು ಜಾತಿ. ಆದರೂ ಇದಕ್ಕೆ ಅವರು ಗೌರವ ಕೊಟ್ಟಿದ್ರು. ಜ್ಞಾನಕ್ಕೆ ಮುಖ್ಯ. ಅವರು ವೇದವ್ಯಾಸರು ತಮ್ಮ ರೋಮಾಂಚನದಿಂದ ಇವ್ರನ್ನ ಹುಟ್ಟಿಸಿದ್ರಲ್ಲ, ಸತಸ್ಮೈ ಜ್ಞಾನಮಖಿಲಂ ದದೋ ದ್ವೈಪಾಯನ ಪ್ರಭು, ಎಲ್ಲ ಜ್ಞಾನ ಕೊಟ್ಟಿದ್ರಂತವ್ರು ವೇದವ್ಯಾಸರು ತಮ್ಮ ಮಗನಿಗೆ. ತಮ್ಮ ಭಾರತ ಪುರಾಣಾನ ಮಹಾರಾಮಾಯಣಸ್ಯ ಚ ಪಂಚರಾತ್ರಸ್ಯ ಕೃಷ್ಣ ಕೃತ್ಸಸ್ಯ
ಪ್ರವೃತ್ತ್ಯರ್ಥಂ ಅಥಾದಿಶತ್. ವೇದವ್ಯಾಸರು ತಮ್ಮ ಮಗ ಶುಕಾಚಾರ್ಯನಿಗೆ ಭಾಗವತ ಹೇಳು ಅಂತ ಹೇಳಿದರು, ನಾರದನಿಗೆ ಮಹಾಭಾರತ ಹೇಳು ಅಂತ ಹೇಳಿದರು. ಈ ರೋಮಹರ್ಷಣ ಇವನು ಒಬ್ಬ ಮಗನೇ, ಇವನಿಗೆ ಈ ಭಾರತ, ಪುರಾಣ, ಪಂಚರಾತ್ರ ಇತ್ಯಾದಿಗಳನ್ನೆಲ್ಲ ನೀನು ಜಗತ್ತಿಗೆ ಉಪದೇಶ ಮಾಡಬೇಕು ಅಂತ ಹೇಳಿದರು. ಮಹಾರಾಮಾಯಣ ಅಂತ ಇಂದು ವಾಲ್ಮೀಕಿ ರಾಮಾಯಣಕ್ಕಿಂತ ಮುಂಚೆ ಇನ್ನೊಂದಿತ್ತು, ಉಪದೇಶ ಮಾಡಿದರು. ತಮಾವಿಶತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕ. ಅವನೊಳಗೆ ಈ ಮನ್ಮಥ ಇದ್ದ. ನಾವು ಹೋಳಿ ಹುಣ್ಣಿಮೆ ದಿವಸ ದಹನ ಮಾಡ್ತೀವಲ್ಲ, ಆ ಮನ್ಮಥ ಈ ರೋಮಹರ್ಷಣನೊಳಗೆ ಇದ್ದಂತೆ ಒಂದು ಸನ್ನಿಧಾನ. ರೋಮಹರ್ಷಣನಕ್ಕಿಂತ ಕಾಮ ದೊಡ್ಡ ದೇವತೆ. ಇದು ನಾವ್ಯಾಕೆ ತಿಳ್ಕೊಬೇಕಂದ್ರೆ, ಕಾಮ ಮನ್ಮಥ ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ಕಾಮದ ಭಾವನೆಯನ್ನು ಹುಟ್ಟಾಕಿ ನಮಗೆ ಕಷ್ಟ ಕೊಡುವವನು ಅಂತ ಮಾತ್ರ ಅಲ್ಲ. ರೋಮಹರ್ಷಣನಿಂದ ಇಂಥದ್ದೊಂದು ಕೆಲಸ ಆಗಬೇಕಾದ್ರೆ ವೇದವ್ಯಾಸರ ಮಗನಾಗಿ ಜನಿಸಿ ವೇದವ್ಯಾಸರಿಂದ ಉಪದೇಶ ಪಡೆದದ್ದೊಂದು, ಮತ್ತು ಆ ಒಳಗೆ ಕಾಮದೇವ ನಿಂತ್ಕೊಂಡು ಅದನ್ನೆಲ್ಲ ನಡೆಸಿದ್ದೊಂದು. ದೇವತೆಗಳು ಇಂಥ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಇದು ಅಪ್ಪನ ಕೆಲಸ. ಅಪ್ಪ ತೀರ್ಕೊಂಡ ಮೇಲೆ ಋಷಿಗಳೆಲ್ಲ ಅವನಿಗೆ ಶಿಕ್ಷೆ ಕೊಟ್ಟರು ಬಲರಾಮನಿಗೆ. ಅದಾದಮೇಲೆ ಸೂತನ ಮಗ ಸೌತಿ, ಇವನ ಹೆಸರು ಉಗ್ರಶ್ರವಾಹ ಅಂತ. ಅವನ ಶ್ರವ ಅವನ ಪುರಾಣದ ಶ್ರವಣ ಮಾಡಿದರೆ ಅದು ಉಗ್ರ, ಅದು ಪಾಪಗಳಿಗೆಲ್ಲ ಭಾರಿ ಉಗ್ರ. ಅವನ ಹತ್ರ ಪುರಾಣ ಪ್ರವಚನ ಕೇಳಿದ ಮಾತ್ರದಿಂದ ಪಾಪ ಎಲ್ಲ ಹೊರಟು ಹೋಗ್ತಾವಂತೆ. ಅದಕ್ಕೆ ಅವನು ಉಗ್ರಶ್ರವ ಅಂತ ಹೇಳ್ತಿದ್ರು. ಅವನೇ ಈಗಿರುವವನು. ಭಾಗವತದಲ್ಲಿ ಒಂದು ಕಥಾ ಬರ್ತದೆ, ಅದು ಅಪ್ಪನ ಕಥಾ. ಅದು ಅವನು ತೀರ್ಕೊಂಡಿದ್ದಾನೀಗ. ಅಲ್ಲಿ ನಡೆದದ್ದನ್ನು ಇನ್ನೊಬ್ಬ ಹೇಳ್ತಿದ್ದಾನಲ್ಲ, ಅವನು ಮಗ, ಹಿಂದೆ ತೀರ್ಕೊಂಡವನು ಅಪ್ಪ. ಅವ್ರೇನು ಹೇಳಿದ್ರು ಋಷಿಗಳು, ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಗ. ಎಲ್ಲ ಪುರಾಣಗಳನ್ನು ನೀವು ಓದಿದ್ದೀರಿ. ನಿಮ್ಮ ತಂದೆನೂ ವೇದವ್ಯಾಸರ ಶಿಷ್ಯ, ನೀವು ವೇದವ್ಯಾಸರ ಶಿಷ್ಯರು, ಎಲ್ಲ ಅಧ್ಯಯನ ಮಾಡಿದ್ದೀರಿ ನೀವು. ಯಾನಿ ವೇದ ವಿಧಾಂ ಶ್ರೇಷ್ಠ. ಪುರಾಣಗಳನ್ನು ತಿಳಿದಿದ್ದೀರಿ, ಇತಿಹಾಸಗಳನ್ನು ಅಂದರೆ ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಎಲ್ಲ ತಿಳಿದಿದ್ದೀರಿ. ಆಖ್ಯಾತಾನಿ ಅಪಿ ಅಧೀತಾನಿ. ಮತ್ತು ಧರ್ಮಶಾಸ್ತ್ರಗಳನ್ನು, ಬೇರೆ ಬೇರೆ ಧರ್ಮಶಾಸ್ತ್ರಗಳನ್ನು, ವ್ಯಾಸಸ್ಮೃತಿ ಅಂತ ಒಂದು ಹಳೆಯ ಗ್ರಂಥ ಇತ್ತು, ಅಂಥದ್ದನ್ನು ಪ್ರಾಯ ನೀನು ಅಧ್ಯಯನ ಮಾಡಿದ್ದಿ. ಯಾನಿ ವೇದ ವಿಧಾಂ ಶ್ರೇಷ್ಠ ಭಗವಾನ್ ಬಾದರಾಯಣ. ಭಗವಂತ ಬಾದರಾಯಣರು, ವ್ಯಾಸರು ಏನೇನು ತಿಳಿದಿದ್ದಾರಲ್ಲ, ಅವರು ತಿಳಿದಿದ್ದನ್ನು ಋಷಿಗಳು ಒಂದು ಸ್ವಲ್ಪ ತಿಳಿದಿದ್ದಾರೆ, ಅವ್ರ ಶಿಷ್ಯರು. ನೀವು ಕೂಡ ಅದನ್ನೇ ತಿಳಿದಿದ್ದೀರಿ. ನೀವು ವೇದವ್ಯಾಸರಿಗಿಂತ ಅವ್ರ ಶಿಷ್ಯರಿಗಿಂತ ನೀವಿನ್ನೂ ಹೆಚ್ಚು ತಿಳಿದಿದ್ದೀರಿ ಅಂತೇನಲ್ಲ. ವೇದವ್ಯಾಸರಿಗೆ ಏನು ಗೊತ್ತೋ ಅದೇ ನಿಮಗೂ ಕೂಡ ಗೊತ್ತು ಅಂತ ಅದ್ರ ತಾತ್ಪರ್ಯ. ನಮಗಲ್ಲಿ ಒಂದು ಪ್ರಶ್ನೆ ಬರ್ತದೆ ಕೆಲವು ಸರಿ. ನನಗೆ ನೀವು ಹೇಳುವುದು ಗೊತ್ತು, ನೀವು ಹೇಳುವುದು ಗೊತ್ತು, ಅವನು ಹೇಳುವುದು ಗೊತ್ತು ಅಂತ ನಾವು ಒಂದು ಮಾತಾಡ್ತೀವಿ ಅಂತ ತಿಳ್ಕೊಳ್ರಿ. ನೀವು ಹೇಳುವುದು ಗೊತ್ತಿದೆ ಅಂದರೆ ಅದು ಅರ್ಥ ತಿಳಿಯುತ್ತೆ. ನೀವು ಹೇಳುವುದು ಗೊತ್ತು ಅಂತಂದಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನೀವೊಂದೇನೋ ಬೇರೆ ಹೇಳಿದ್ದೀರಿ, ಅದು ನನಗೆ ಗೊತ್ತಿದೆ. ನೀವು ಹೇಳುವುದು ಗೊತ್ತಿದೆ ಅಂದರೆ ಇವರಿಬ್ಬರಿಗೂ ತಿಳಿದೇ ಇದ್ದು ನೀವು ಇನ್ನೊಂದೇನೋ ಹೇಳಿದ್ದೀರಿ, ಅದು ನನಗೆ ಗೊತ್ತು ಅಂತ ಅರ್ಥ ಆಗ್ತದೆ. ಅಂದರೆ ವೇದವ್ಯಾಸರಿಗೆ ಏನು ಗೊತ್ತೋ ಅದು ನಿಮ್ಗೆ ಗೊತ್ತು, ಋಷಿಗಳಿಗೇನು ಗೊತ್ತೋ ಅದು ನಿಮ್ಗೆ ಗೊತ್ತು ಅಂತಂದರೆ, ಹಾಗಾದರೆ ವೇದವ್ಯಾಸರಿಗೆ ಗೊತ್ತಿಲ್ಲದೆ ಇರೋದು ಋಷಿಗಳಿಗೆ ಏನಾದ್ರು ಗೊತ್ತಾ ಅಂತ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ವೇದವ್ಯಾಸರಿಗೆ ಗೊತ್ತಿಲ್ಲದೆ ಇರುವುದು ಋಷಿಗಳಿಗೆ ಗೊತ್ತಿದೆ ಅಂತ ಅರ್ಥ ಅಲ್ಲ. ವೇದವ್ಯಾಸರಿಗೆ ಏನು ಗೊತ್ತಿದೆಯೋ ಅದೇ ಋಷಿಗಳಿಗೆ ಗೊತ್ತಿದೆ. ವೇದ ವಿಧಾಂ ಶ್ರೇಷ್ಠ, ಎಲ್ಲ ಕಡೆ ಹೀಗಿರೋದು. ವೇದ ವಿಧಾಂ ಅಂದರೆ ವೇದಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ಈ ವೇದವ್ಯಾಸರು. ಎಲ್ಲ ಕಡೆ ಅದೇ ಥರ ಇರೋದು. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಏನು ಮಾಡ್ಕೋಬೇಕು ವ್ಯಾಖ್ಯಾನಗಳ ಪ್ರಕಾರ ಅಂದರೆ, ವಿಧಾಂ ಶ್ರೇಷ್ಠ, ವಿಧಾಂ ಅಂದರೆ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಬಾದರಾಯಣರು. ಯಾನಿ ವೇದ, ಏನಂತ ತಿಳಿದಿದ್ದಾನೋ, ವೇದ ವಿಧಾಮ್ ಅಂತ ಒಂದೇ ಪದ ಅಲ್ಲ. ವಿಧಾಮ್ ಅಂತ ಬೇರೆ, ವೇದ ಅಂತ ಬೇರೆ. ಇವೆಲ್ಲ ಪ್ರಾಚೀನ ವ್ಯಾಖ್ಯಾನಗಳು. ಅನಂತ ತೀರ್ಥೀಯ ಮತ್ತು ಯಾದವೇಂದ್ರಿಯ ಅಂತ ಬೇರೆ ಬೇರೆ ವ್ಯಾಖ್ಯಾನಗಳು. ಆ ಪ್ರಕಾರ ಅವ್ರು ಹೀಗೆ ಅದನ್ನು ಬಿಡಿಸಿಕೊಟ್ಟಿದ್ದಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಯಾನೇ ಭಗವಜ್ಞಾತಾನಿ ಅನ್ಯೈರಪಿ ಋಷಿಭಿ ಜ್ಞಾಯಂತೆ ತಾನಿ ವೇತ್ತ. ಭಗವಂತನಿಗೆ ಗೊತ್ತಿರುವುದನ್ನೇ ಉಳಿದ ಋಷಿಗಳು ತಿಳ್ಕೊಂಡಿರೋದು, ಅದು ಎಲ್ಲ ಅಲ್ಲ, ಸ್ವಲ್ಪ. ಅದನ್ನೇ ನೀವು ತಿಳ್ಕೊಂಡಿದ್ದೀರಿ ಒಂದು ಸ್ವಲ್ಪ. ಬ್ರಹ್ಮಾಂಡ ಪುರಾಣದ ಮಾತು ನಾವು ಕೇಳ್ತೇವೆ. ನಾವೇನೀಗ ಭಾಗವತ ಕೇಳಲಿಕ್ಕಂತ ಕೂತಿದ್ದೀವಿ, ನಡುವೆ ನಡುವೆ ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ,
ಮತ್ತು ಸ್ಕಂದ ಪುರಾಣ ಇತ್ಯಾದಿಗಳ ಮಾತನ್ನು ಕೇಳ್ತಿರ್ತೀವಿ. ಅಲ್ಲೊಂದು ಬ್ರಹ್ಮಾಂಡ ಪುರಾಣದ ಮಾತು, ದ್ವೈಪಾಯನೇನ ಯದ್ಬುದ್ಧಂ ಬ್ರಹ್ಮಾದ್ಯೈಸ್ತನ್ನ ಬುದ್ಧ್ಯತೆ ಸರ್ವಬುದ್ಧಂ ಸವೈ ವೇದ ತದ್ಬುದ್ಧಂ ನಾಣ್ಯಗೋಚರಂ ಅಂತ. ದ್ವೈಪಾಯನರಿಗೆ ಅಂದರೆ ವೇದವ್ಯಾಸರಿಗೆ ಏನು ಗೊತ್ತಿದೆಯಲ್ಲ ಅದೆಲ್ಲವೂ ಬ್ರಹ್ಮಾದಿಗಳಿಗೆ ಗೊತ್ತಿದೆ ಅಂತ ತಿಳ್ಕೊಬೇಡಿ. ಯಾಕಂದರೆ ಅವನು ಭಗವಂತ, ಅವನಿಗೆಲ್ಲವೂ ಗೊತ್ತು. ಅದೆಲ್ಲವೂ ಚತುರ್ಮುಖ ಬ್ರಹ್ಮನಿಗೂ ಗೊತ್ತಿಲ್ಲ, ಸ್ವಲ್ಪ ಕಡಿಮೆನೇ ಗೊತ್ತಿದೆ. ಸರ್ವಬುದ್ಧಂ ಸವೈ ವೇದ, ತನ್ನ ಶಿಷ್ಯರಾದವರಿಗೆ ಉಳಿದವರಿಗೆಲ್ಲರಿಗೂ ಗೊತ್ತಿರುವುದು. ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ, ಸೂತ ಪುರಾಣಿಕ ಮತ್ತು ಶುಕಮುನಿ ಇತ್ಯಾದಿಗಳಿಗೆ ಏನು ಗೊತ್ತಿದೆಯೋ ಅದೆಲ್ಲವೂ ವೇದವ್ಯಾಸರಿಗೆ ಗೊತ್ತಿದೆ. ಗುರು ಆದ್ದರಿಂದ ಅವರಿಗೆಲ್ಲ ಗೊತ್ತಿದ್ದೇ ಇದೆ. ತದ್ಬುದ್ಧಂ ನಾಣ್ಯಗೋಚರಂ, ಆದರೆ ಅವ್ರಿಗೆ ಗೊತ್ತಿರುವುದು ಎಲ್ಲನೂ ಉಳಿದವ್ರಿಗೆ ಗೊತ್ತಿಲ್ಲ. ಇದು ನಾವು ತಿಳ್ಕೊಳ್ಬೇಕಾದದ್ದು. ಬಾದರಾಯಣ ಅಂತ ಶಬ್ದ ಇದೆ, ಮತ್ತು ಸೂತ ಅಂತ ಒಂದು ಶಬ್ದ ಇದೆ, ವ್ಯಾಸ ಅಂತ ಒಂದು ಶಬ್ದ ಇದೆ. ಸುಮ್ಮನೆ ಶಬ್ದದ್ದು ಒಂದು ಸ್ವಲ್ಪ ಪರಿಚಯ ಮಾಡ್ಕೋಬೇಕು. ಸುಮ್ಮನೆ ಬೇಕಾಬಿಟ್ಟು ಈ ಶಬ್ದಗಳಲ್ಲ ಅಂತ. ವ್ಯಾಸ ಅಂತ ಶಬ್ದ ಹೆಚ್ಚು ಪರಿಚಿತ. ಕೃಷ್ಣ ಅಂತಲೂ ಅವನು ಕರೀತಾರೆ ವೇದವ್ಯಾಸರಿಗೆ. ಆವತ್ತನ್ನು ಹೇಳಿದ್ದೆ, ಆಗಿನ ಕಾಲದಲ್ಲಿ ಇಬ್ಬರು ಕೃಷ್ಣರಿದ್ದರು. ಒಬ್ಬ ಯಾದವ ಕೃಷ್ಣ, ಯದುವಂಶದಲ್ಲಿ ಹುಟ್ಟಿದ ಕೃಷ್ಣ, ಈ ಪಾಂಡವರ ಸೋದರ ಮಾವನ ಮಗ. ಇನ್ನೊಬ್ಬ ವಾಸಿಷ್ಠ ಕೃಷ್ಣ. ಈ ವೇದವ್ಯಾಸರನ್ನು ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ವಸಿಷ್ಠ ಋಷಿ, ಬ್ರಹ್ಮನ ಮಗ ವಸಿಷ್ಠ, ವಸಿಷ್ಠನ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರನ ಮಗ ಈ ವೇದವ್ಯಾಸ. ಹೀಗೆ ವಸಿಷ್ಠನ ಗೋತ್ರದಲ್ಲಿ ಬಂದವರಾದ್ದರಿಂದ ಅವರು ವಾಸಿಷ್ಠ ಕೃಷ್ಣ. ಯದುವಿನ ವಂಶದಲ್ಲಿ ಬಂದವನಾದ್ದರಿಂದ ಇವನು ಯಾದವ ಕೃಷ್ಣ. ಇದು ಅವನು ಕೃಷ್ಣ ಅಂತಲೂ ಹೀಗೆ ಕರೀತಾರೆ. ವ್ಯಾಸ ಅಂತ ಒಂದು ಶಬ್ದ ಇದೆ. ಸಂಸ್ಕೃತದಲ್ಲಿ ವ್ಯಾಸ ಅಂದರೆ ವಿಭಾಗ ಮಾಡೋದು ಅಂತ. ನಮಗಿದು ಕನ್ನಡದವ್ರಿಗೆ ಗೊತ್ತಿದೆ. ಒಂದು ವೃತ್ತ ಇದ್ದರೆ ತ್ರಿಜ್ಯ ವ್ಯಾಸ ಅಂತಂತಾರೆ. ವ್ಯಾಸ ಅಂದರೆ ಅಡ್ಡ ವಿಭಾಗ ಮಾಡೋದು ಅಂತ ಅರ್ಥ. ತ್ರಿಜ್ಯ ಅಂದರೆ ನಡುವಿಂದ ಒಂದು ಸಣ್ಣ ವಿಭಾಗ. ವ್ಯಾಸ ಅಂದರೆ ವಿಭಾಗ ಅಂತ ಅರ್ಥ. ಆವಾಗ ಏನಾಗಿತ್ತಂದರೆ ವೇದಗಳೆಲ್ಲ ಕಲಬೆರಕೆ ಆಗಿ ಹೋಗಿದ್ದು. ಯಾರೂ ಅಧ್ಯಯನ ಮಾಡದಂತೆ, ಶಾಸ್ತ್ರ ಎಲ್ಲ ಯಾರೂ ಅಧ್ಯಯನ ಮಾಡದೆ ಹೋದರೆ ಯಾವುದು ಏನು ಮಾಡಬೇಕು, ಅದಕ್ಕೆ ಅರ್ಥ ಏನು, ಅದ್ರ ವಿಭಾಗ ಯಾವುದು, ಏನು ಯಾರಿಗೂ ಗೊತ್ತಾಗೋದಿಲ್ಲ. ಇವರು ಬಂದು ಅದನ್ನೆಲ್ಲ ಸರಿಯಾಗಿ ವಿಭಾಗಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೆಲ್ಲ. ಆದ್ದರಿಂದ ಅವ್ರಿಗೆ ವ್ಯಾಸ ಅಂತ ಹೆಸರು ಬಂತು. ಆವಾಗ ಇಂಥ ಎಲ್ಲ ಗೊಂದಲ ಆದಾಗ ಒಬ್ರು ಯಾರು ಋಷಿಗಳು ಅಲ್ಲಿ ಬರ್ತಿರ್ತಾರೆ. ಬಂದು ಅದನ್ನು ಮತ್ತೆ ಕಲಬೆರಕೆ ಆಗಿದ್ದನ್ನೆಲ್ಲ ಸರಿ ಮಾಡ್ತಿರ್ತಾರೆ. ಈಗ 5000 ವರ್ಷದ ಹಿಂದೆ ವೇದವ್ಯಾಸನ, ಈ ಭಗವಾನ್ ವಿಷ್ಣುವೇ ವೇದವ್ಯಾಸನಾಗಿ ಜನಿಸಿದ್ದ. ಮುಂದೊಮ್ಮೆ ಈ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಅವನು ಮಹಾಭಾರತ ಯುದ್ಧ ಮುಗಿದ ಮೇಲೂ ಸತ್ತಿಲ್ಲ. ಅವನು ಈ ವೇದವ್ಯಾಸರ ಮಾರ್ಗದರ್ಶನ ಪಡೆದು ಅವನು ವೇದ ವಿಭಾಗ ಮಾಡ್ತಾನೆ. ಮತ್ತೆ ಅಂಥ ಗೊಂದಲ, ಈ ಕಲಬೆರಕೆ ಅದೆಲ್ಲ ಕಾಲಕ್ರಮೇಣ ಆಗ್ತಿರ್ತದೆ. ಅದು ಮತ್ತೆ ಸರಿಪಡಿಸ್ತಾರೆ. ಮತ್ತೊಮ್ಮೆ ಹೀಗಾಗ್ತದೆ. ಇಂಥದ್ದೆಲ್ಲ ಕಾಲಕ್ಕೆ ನಡೆದೇ ನಡೀತಿರ್ತದೆ, ಹೊಸದೇನಲ್ಲ. ಇದು ಕೃಷ್ಣ ಮತ್ತು ವ್ಯಾಸ. ದ್ವೈಪಾಯನ ಅಂತ ಕರೀತಾರೆ ಅವರನ್ನು. ಯಾಕೆಂದರೆ ಅದನ್ನು ಆವತ್ತು ಹೇಳಿದ್ದೆ, ದ್ವೀಪ ಅಂದರೆ ಯಮುನಾ ನದಿಯ ದ್ವೀಪ. ಯಮುನಾ ನದಿಯ ದ್ವೀಪದಲ್ಲಿ ಸತ್ಯವತಿ ಮತ್ತು ಪರಾಶರ ಇವರಿಬ್ಬರು ಮಗನಾಗಿ ಜನಿಸಿದವರು. ದ್ವೀಪದಲ್ಲಿ ಹುಟ್ಟಿದವರಾದ್ರಿಂದ ಅವ್ರಿಗೆ ದ್ವೈಪಾಯನ ಅಂತ ಹೆಸರು. ಇನ್ನೊಂದಿದೆ ಇಲ್ಲಿ ಬಾದರಾಯಣ ಅಂತ, ಅದನ್ನು ನೋಡಬೇಕು. ಬಾದರಾಯಣ ಅನ್ನೋ ಶಬ್ದಕ್ಕೆ ಎರಡು ಅರ್ಥ. ಬದರೀಖಂಡ ಮಂಡಿತೆ ಅಂತ ಮುಂದೊಂದು ಕಡೆ ಇಲ್ಲೇ ಭಾಗವತದಲ್ಲಿ ಬರ್ತದೆ. ಬದರಿ ಕ್ಷೇತ್ರ ಏನಿದೆಯಲ್ಲ, ಇವತ್ತಿನ ಉತ್ತರಾಂಚಲ ರಾಜ್ಯ ಇದೆಯಲ್ಲ, ಅಲ್ಲಿ ಬದ್ರಿನಾಥ, ಕೇದಾರನಾಥ, ಗಂಗೋತ್ರಿ, ಯಮುನೋತ್ರಿ ಅಂತ 4 ಧಾಮ ಪ್ರಸಿದ್ಧವಾಗಿವೆ ಅಲ್ಲ, ಅಲ್ಲಿ ಬದರಿ ಕ್ಷೇತ್ರ. ಆ ಬದರಿ ಕ್ಷೇತ್ರದಲ್ಲಿ ಬದರಿ ಗಿಡಗಳು ಬಹಳ ಇವೆ. ಅದೇನು ಬದರಿ ಗಿಡ ಅಂದರೆ ಬೋರೆ ಗಿಡ ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಅದೇನು ಅಂತ ನಾನು ಬಹಳ ನೋಡಿದ್ರು ನನಗೂ ಏನು ಸಮಾಧಾನ ಆಗಲಿಲ್ಲ. ಅಂತೂ ಬೋರೆ ಗಿಡ ಅಂತ ಯಾವುದೊಂದು ಗಿಡ. ನಾವೇನು ಬಾರಿ ಹಣ್ಣು ತಿಂತೀವಲ್ಲ, ಅದು ಇರ್ಲಿಕ್ಕಿಲ್ಲ, ಬೇರೆ ಏನಾದರೂ ಇದ್ದಿರಬೇಕು, ಏನು ಗೊತ್ತಿಲ್ಲ. ಅಂತೂ ಬದರಿ ಗಿಡ ಅಂದರೆ ಗಿಡಗಳು. ಆ ಗಿಡಗಳು ಹೆಚ್ಚು ಎಲ್ಲಿ ಬೆಳೀತಾ ಇತ್ತೋ ಆ ಒಂದು ಪ್ರದೇಶದಲ್ಲಿ ಇವರಿದ್ದರು. ಈ ಚೆರ್ರಿ ಹಣ್ಣು ಅಂತೆಲ್ಲ ಅಂತೀವಲ್ಲ, ಅಂಥದ್ದು ಇದ್ದಿರಬೇಕು ಅಂತ ಯಾರೋ ಒಬ್ರು ವ್ಯಾಖ್ಯಾನಕಾರ ಬರೀತಾರೆ. ಕೆಂಪು ಹಣ್ಣು ಬರ್ತದಲ್ಲ, ಬೇರೆ ಬೇರೆ ಚೆರ್ರಿ, ಬೆರ್ರಿ, ಒಂದು ಪ್ರಭೇದ ಏನು ಅಂತ ಹೇಳ್ತಾರೆ ಇಲ್ಲಿ. ಹೀಗೆ ಆ ವೃಕ್ಷಗಳು ಬೆಳೆಯುವ ಪ್ರದೇಶದಲ್ಲಿ ಇದ್ದವರು. ಮುಂದೆ ಬಾದರಾಯಣ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ. ಬಾದರಾಯಣ ಅಂದರೂ ವಾದರಾಯಣ ಅಂದರೂ ಒಂದೇ. ವಾದ ಅಂದರೆ ಶಾಸ್ತ್ರಾರ್ಥ ವಿಚಾರ, ಗುರುಗಳು ಶಿಷ್ಯರು
ಪಂಡಿತರು ನಡುವೆ ಏನು ಸೇರಿ ವಾದ ಮಾಡ್ತಿರ್ತಾರೆ, ಚರ್ಚೆ ಮಾಡ್ತಿರ್ತಾರೆ. ವಾದ ಅಂದರೆ ಗದ್ದಲ ಕಲಹ ಅಲ್ಲ, ಹಾಗೇ ಆಗಬೇಕಾಗಿಲ್ಲ. ವಾದ ಅಂದರೆ ಚರ್ಚೆ. ಆ ವಾದದಲ್ಲಿ ವಾದ ಅಂದರೆ ಹೀಗೆ ತತ್ವವಾದ ಚರ್ಚೆ. ಅದರಲ್ಲಿ ಅಂದರೆ ರತರಾದವರು, ಆಸಕ್ತರಾದವರು. ರತಿ ಅಂದರೆ ಆಸಕ್ತಿ. ಚರ್ಚೆಯಲ್ಲಿ ಆಸಕ್ತರಾದಂಥ, ತತ್ವಜ್ಞಾನದಲ್ಲಿ ಆಸಕ್ತರಾದಂಥ ಏನೇನು ಋಷಿಗಳಿದ್ದಾರಲ್ಲ, ಜ್ಞಾನಿಗಳೆಲ್ಲರೂ, ಅವರಿಗೆ ಇವರೇ ಆಶ್ರಯ. ಅಯನ ಅಂದರೆ ಆಶ್ರಯ ಅಂತ ಅರ್ಥ. ಬಾದರಾಯಣ ಅಯನಃ ಬಾದರಾಯಣ, ಇದೇ ಬಾದರಾಯಣರನ್ನು ಹೇಳುವಂಥ ಶಬ್ದ. ವಾದರಾಯಣ ಮೂಲ ಶಬ್ದ ವಾದರಾಯಣ. ಏನು ವೇದವ್ಯಾಸರು ಮಹಾಭಾರತದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಓದಬೇಕು, ಉಳಿದವ್ರು ಬರೀಬೇಕಷ್ಟೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಅವತ್ತು ನೋಡಿದ್ದೇವೆ. ಅವರೇನು ಬೇರೆ ಬೇರೆ ಗ್ರಂಥಗಳನ್ನ ರಚನೆ ಮಾಡಿದರು, ಅದರ ಉಚ್ಚಿಷ್ಟ ಎಂಜಲನ್ನೇ, ಶೇಷವನ್ನೇ ಉಳಿದೆಲ್ಲ ಕವಿಗಳು ಜ್ಞಾನಿಗಳು ಹೇಳಬೇಕಷ್ಟೆ. ಅವ್ರು ಹೇಳದೇ ಇದ್ದದ್ದೇನೂ ಇಲ್ಲ ಅಂತ ಹಿಂದೆ ಬಂದಿದೆ. ವಾದರಾಯಣ ಅಂತ ಆಗಬೇಕು. ಬಾದರಾಯಣ ಅಂತ ಹೇಗಾಯ್ತು ಹಾಗಾದ್ರೆ? ಹೇಗಾಯಿತು ಅಂತ ಪ್ರಶ್ನೆ. ಸಂಸ್ಕೃತದಲ್ಲಿ ಅಲ್ಲಲ್ಲಿ ಕೆಲವು ಕಡೆ ಮತ್ತು ಎರಡನ್ನೂ ಒಟ್ಟಿಗೆ ಹೇಳ್ತಿರ್ತಾರೆ. ಅದು ಇವತ್ತಿಗೂ ನಮ್ಗೆ ಕಂಡು ಬರ್ತದಂತೆ. ನಾವು ಇಲ್ಲಿ ವೇದವ್ಯಾಸ ಅಂತೇವೆ, ಉತ್ತರ ಭಾರತದಲ್ಲಿ ಬ್ಯಾಸ್ ಅಂತಾರೆ, ಬ್ಯಾಸ್ ಅಂತಾರೆ, ವೇದ್ ಬ್ಯಾಸ್ ಅಂತಾರೆ. ವೇದ ಅನ್ನೋಲ್ಲೂ ವನ್ನು ಅವ್ರು ಅಂತಾರೆ, ವೇದ್ ಬ್ಯಾಸ್ ಅಂತಾರೆ ಅವರು. ಆಮೇಲೆ ಆ ಬದರಿ ಕ್ಷೇತ್ರದಲ್ಲಿ, ಬದ್ರಿನಾರಾಯಣನ ಗುಡಿ ಎಲ್ಲ ದಾಟಿದ ಮೇಲೆ ಸ್ವಲ್ಪ ಮುಂದೆ ಅಲ್ಲೊಂದು ಗಣೇಶ ಗುಹಾ ಮತ್ತು ವ್ಯಾಸ ಗುಹಾ ಅಂತ ಎರಡು ಗುಹೆಗಳು. ಒಂದರಲ್ಲಿ ಗಣೇಶ ಇರ್ತಿದ್ದ, ಇನ್ನೊಂದರಲ್ಲಿ ವ್ಯಾಸ ಇರ್ತಿದ್ದ. ವ್ಯಾಸರು ಗಣೇಶನಿಗೆ ಹೇಳಿದ್ರು, ಅವ್ನು ಮಹಾಭಾರತ ಬರದ ಅಂತ ಕಥಾ. ನಡೆದದ್ದೋ ಬಿಟ್ಟದ್ದೋ ಅದು ವಿಷಯ ಬೇರೆ. ಅಂತೂ ಅಲ್ಲಿ ವ್ಯಾಸ ಗುಹಾ ಏನಿದೆ ಅದನ್ನ ಸ್ಥಳೀಯರು ಬ್ಯಾಸ್ ಗುಹಾ ಅಂತಲೇ ಅಂತಾರೆ. ವಕಾರವನ್ನು ಅನ್ನು ಅವರು ಆಗಿ ಹೇಳ್ತಿರ್ತಾರೆ. ಅದರಿಂದ ವಾದರಾಯಣ ಇದ್ದದ್ದು ಬಾದರಾಯಣ ಆಯ್ತು. ಇದು ಇನ್ನೊಂದು ಅರ್ಥ. ಹೀಗೆ ಕೃಷ್ಣ ಅಂದರೆ ಆ ಶಬ್ದಕ್ಕೆ ಅರ್ಥ ನಾನು ಹೇಳಲಿಲ್ಲ. ಕೃಷ್ಣ ಅಂದರೆ ಆಕರ್ಷಣೆ ಮಾಡುವವನು ಅಂತ ಅರ್ಥ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯ ಕೃಷ್ಣಂ ತ್ವಂ ಬ್ರಹ್ಮವಾದಿನಃ ಅಂತ ಪುರಾಣದ ಮಾತು, ಗೀತಾ ಪ್ರಸ್ಥಾನದಲ್ಲಿ ಬಂದದ್ದು. ಕೃಷ್ಣ ಅಂದರೆ ಕರ್ಷಣ, ಆಕರ್ಷಣೆ ಮಾಡೋದು ಅಂತ ಅರ್ಥ. ಇಡೀ ಜಗತ್ತನ್ನು ತನ್ನ ಕಡೆ ಇವನು ಸೆಳೆದಿಟ್ಕೊಂಡಿದ್ದಾನೆ, ಸೂಜಿಗಲ್ಲಿನಂತೆ ವ್ಯಕ್ತಿತ್ವ ಒಂದು. ಅದಕ್ಕಾಗಿ ಭಗವಂತ ಕೃಷ್ಣ. ಹೀಗೆ ಕೃಷ್ಣ, ವ್ಯಾಸ, ದ್ವೈಪಾಯನ ಮತ್ತು ಅವನನ್ನು ಬಾದರಾಯಣ ಅಂತ ಕರೀತಾರೆ. ಪರಾಶರನ ಮಗನಾದ್ದರಿಂದ ಪಾರಾಶರ್ಯ ಅಂತಲೂ ಹೇಳ್ತಿರ್ತಾರೆ. ಸತ್ಯವತಿ ನಂದನ ಅಂತಲೂ ಹೇಳ್ತಾರೆ ಕೆಲವೊಂದು ಬಾರಿ, ಸತ್ಯವತಿಯ ಮಗ ಆದ್ದರಿಂದ. ಇದಿಷ್ಟು ಅವನ ಹೆಸರುಗಳ ಬಗ್ಗೆ ಚಿಂತನೆ. ಇಲ್ಲಿ ಸೂತ ಅಂತ ಬಂತಲ್ಲ, ಸೂತ ಅಂದರೆ ನಮಗೆ ಗೊತ್ತಿರುವಂತೆ ಈ ರಥ ಹೊಡೆಯೋ ಜಾತಿ ಅಂದರೆ ನಾವು ನೋಡಿದ್ವಿ. ಆದರೆ ಅಷ್ಟೇ ಸುಮ್ಮನೆ ಆ ಜಾತಿ ಬೇಸಿಕ್ ಅದು, ಅಲ್ಲಿಗೆ ನಿಲ್ಲಬಾರ್ದು ಮನುಷ್ಯ, ಅಲ್ಲಿಗೆ ನಿಂತು ಬಿಡೋದು ಕ್ಷುಲ್ಲಕತನ. ಏನು ಅರ್ಥ ಹೇಳ್ತಾರೆ ಸೂತ ಅನ್ನೋದಕ್ಕೆ ಅಂದರೆ, ನಮಗೆ ಸೂತ ಅನ್ನೋ ಶಬ್ದ ಕೇಳಿ ಗೊತ್ತಿದೆ ಬೇರೆ ಕಡೆ. ಎಲ್ಲಿ ಅಂದರೆ ಪ್ರಸೂತಿ ಅಂತ ಶಬ್ದ ಕೇಳಿದೇವಲ್ಲ. ಪ್ರಸೂತಿ ಅಂದರೆ ಡೆಲಿವರಿ ಅಂತ ಅರ್ಥ. ಪ್ರಸೂತಿ ಅಂದರೆ ಡೆಲಿವರಿ, ಸೂತ ಅಂದ್ರೂ ಡೆಲಿವರಿ ಮಾಡಿಸುವವನೇ. ಹಾಗೊಂದು ಅರ್ಥ ಭಾಗವತದ ವ್ಯಾಖ್ಯಾನಕಾರರೊಬ್ಬರು ಹೇಳ್ತಾರೆ. ಅವನ ಹೃದಯದಲ್ಲಿ ಆ ವೇದಾರ್ಥ ಎಲ್ಲ ತುಂಬಿರ್ತದೆ, ಶಾಸ್ತ್ರಾರ್ಥ ತುಂಬಿರ್ತದೆ. ಅವನನ್ನು ಹೊರ ಹಾಕ್ತಾನೆ. ಅವರಿಗೆ ಸೂತ ಪುರಾಣಿಕ ಅಂತ ಕರೀತಾರೆ. ಒಳಗೆ ಇದ್ದದ್ದನ್ನು ಹೊರಗೆ ಹಾಕುವುದು, ಇದು ಡೆಲಿವರಿ. ಇದು ಪ್ರಸೂತಿ, ನಮ್ಗೆ ಕೇಳಿ ಗೊತ್ತಿದೆ. ಆ ಪ್ರಸೂತಿಯನ್ನು ಮಾಡುವವನೇ ಪ್ರಸೂತ. ಅದರಿಂದ ಸೂತ ಅನ್ನೋದು ಕೇವಲ ಒಂದು ಜಾತಿಯನ್ನು ಹೇಳುವ ಶಬ್ದ ಅಂತ ಅಲ್ಲಿಗೆ ನಿಲ್ಲಬಾರ್ದು. ಈ ಪ್ರಸೂತ ಅಂತಂದರೆ, ಪ್ರಸೂತ ಅಂದರೂ ಸೂತ ಅಂದರೂ ಹೆಚ್ಚು ಕಡಿಮೆ ಅರ್ಥ ಒಂದೇ. ಪ್ರೇರಣೆ ಐಶ್ವರ್ಯ ಅಂತ ಧಾತು ಅದಕ್ಕೆ ಇನ್ನೊಬ್ರು ಯಾರನ್ನು ಪ್ರೇರಿಸುವುದು, ಸಂಪತ್ತು ಅಂತ ಹೀಗೆಲ್ಲ ಅರ್ಥ. ಸೂತ ಅಂದರೆ ಜ್ಞಾನ ಸಂಪತ್ತುಳ್ಳವನು, ಅದನ್ನು ನಮಗೂ ಕೊಡುವವನು, ಹೀಗೆಲ್ಲ ಅದಕ್ಕೆ ಅರ್ಥ. ಸಾರಥಿ ಅಂತ ಆ ಜಾತಿಗೆ ಸಂಬಂಧಪಟ್ಟ ಅರ್ಥ ಅಷ್ಟೇ. ಆದರೆ ಇವನು ಜ್ಞಾನ ಕೊಡುವವನು, ಜ್ಞಾನ ಕೊಟ್ಟು ನಮ್ಮನ್ನೆಲ್ಲ ಪ್ರೇರಿಸುವವನು, ಬಡದೆಬ್ಬಿಸುವವನು. ಆದ್ದರಿಂದ ಇವನಿಗೆ ಸೂತ ಅಂತ ಹೀಗೆ ಹೆಸರು. ಇದು ಒಂದು ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಅವನು ತಂದೆನೂ ಸೂತ, ಮಗನೂ ಸೂತನೇ. ಯಾಕಂದರೆ ಇಬ್ಬರು ಕೂಡ ಜ್ಞಾನ ಕೊಡುವವರೇ, ಆದ್ದರಿಂದ ಇಬ್ಬರೂ ಸೂತ ಅಂತ ಹೇಳ್ತಾರೆ. ನಮಗಿದು ಹೀಗೆ ಅದರ ಅರ್ಥ
ಗೊತ್ತಿರಬೇಕು. ಹೀಗೆ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ವೇದವ್ಯಾಸ ಏನನ್ನು ತಿಳಿದಿದ್ದಾರೋ ಅದನ್ನೇ ಉಳಿದ ಮುನಿಗಳು ತಿಳಿದಿದ್ದಾರೆ. ಅವರೆಂಥವರು? ಪರಾಪರ ವಿಧ. ಪರ ಅಂದರೆ ಪರತತ್ವ ಭಗವಂತ, ಅಪರ ಅಂದರೆ ಈ ಜಗತ್ತು. ಅದ್ರ ಬಗ್ಗೆ ಎಲ್ಲ ಗೊತ್ತು ಋಷಿ ಮುನಿಗಳಿಗೆ. ಅವರಿಗೆಲ್ಲರಿಗೂ ವೇದವ್ಯಾಸರು ತಮ್ಮ ಶಿಷ್ಯರಾದ್ದರಿಂದ ಪಾಠ ಮಾಡಿದ್ದಾರೆ, ನಿಮಗೂ ಪಾಠ ಮಾಡಿದ್ದಾರೆ. ವೇತ್ತತ್ವಂ ಸೌಮ್ಯ ತತ್ಸರ್ವಂ, ಸೌಮ್ಯ ಸಂಬೋಧನೆ, ಸೌಮ್ಯ ಸಾಧು ಸ್ವಭಾವದವನೇ ಸಂಬೋಧನೆ, ಅದೆಲ್ಲವೂ ನಿಮಗೆ ಗೊತ್ತಿದೆ. ತತ್ವತಃ ತದನುಗ್ರಹಾತ್, ವ್ಯಾಸರ ಅನುಗ್ರಹದಿಂದ ಅದನ್ನೆಲ್ಲ ನೀವು ತಿಳಿದಿದ್ದೀರಿ. ಸುಮ್ಮನೆ ಕೆಲವು ಸರಿ ನಾವು ಯಾರ್ದೋ ಶಿಷ್ಯರು ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತೇವೆ. ಏನು ಭಾಳ ಪ್ರೀತಿಯಿಂದ ಗುರುಗಳು ನಮಗೇನು ಪಾಠ ಹೇಳಿಕೊಟ್ಟಿರೋದಿಲ್ಲ. ಅಪ್ರಸಾದಾತ್ ಗುರುವ್ರ ವಿದ್ಯಾ ನ ಫಲಪ್ರದ ಅಂತ ಹೇಳ್ತಿರ್ತಾರೆ. ಗುರುವಾದವನು ಸಂತೋಷದಿಂದ ಮನಬಿಚ್ಚಿ ಹೇಳಿಕೊಡದೆ ಹೋದರೆ ಫಲಪ್ರದ ಆಗೋದಿಲ್ಲಂತೆ ವಿದ್ಯೆ. ನಿಮ್ಮದು ಹಾಗಲ್ಲ, ನೀವು ಆ ಗುರುಗಳಿಗೆ ಪ್ರೀತಿಯ ಶಿಷ್ಯರು. ಅವರು ಜಾತಿ ಭೇದ ಇತ್ಯಾದಿ ಏನೂ ಮಾಡದೆ ನಿಮಗೆ ಮಹಾಭಾರತ ಭಾಗವತ ಎಲ್ಲ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ರಹಸ್ಯಗಳನ್ನು ನಿಮ್ಗೆ ಹೇಳಿರ್ಬೇಕು ಅವರು. ಮತ್ತು ನಿಮಗೆ ಅಜ್ಜ ಬೇರೆ, ನಿಮ್ಮ ತಂದೆ ಸೂತ ಪುರಾಣಿಕರು, ರೋಮಹರ್ಷಣ, ಅವ್ರು ಹುಟ್ಟಿದ್ದು ಆ ವೇದವ್ಯಾಸರಿಂದಲೇ. ಆದ್ದರಿಂದ ನೀವು ನಮಗೆ ಆ ಎಲ್ಲ ವಿಷಯಗಳನ್ನು ಹೇಳಬೇಕು. ತತ್ರ ತತ್ರ ಅಂಜಸಾಯುಷ್ಮನ್ ಭವತಾ ಯದ್ ವಿನಿಶ್ಚಿತಂ ಪುಂಸಾಂ ಏಕಾಂತತಃ ಶ್ರೇಯಃ ತನ್ನ ಶಂಸಿತುಮರ್ಹಸಿ. ನೀವು ನಮಗೆ ಇದೆಲ್ಲವನ್ನೂ ಹೇಳಬೇಕು. ಶಾಸ್ತ್ರಗಳು ಅನೇಕ ಇವೆ, ಅನೇಕ ಶಾಸ್ತ್ರಗಳಂತೂ ಇದ್ದೇ ಇವೆ ಎಲ್ಲ ಕಡೆ. ಆ ಅನೇಕ ಶಾಸ್ತ್ರಗಳ ಪೈಕಿ ಯಾವ ಶಾಸ್ತ್ರವನ್ನು ನಾವು ಕೇಳಲೇಬೇಕಾದದ್ದು ಯಾವುದು? ಯಾಕೆಂದರೆ ಮೂಲತಃ ಮನುಷ್ಯನ ಆಯುಷ್ಯ ಕಡಿಮೆನೆ, ಯಾವ ಯುಗಕ್ಕೆ ಹೋದರೂ. ಅಲ್ಪಶ್ಚ ಕಾಲ ಬಹವಶ್ಚ ವಿದ್ಯಾ, ವಿದ್ಯಾರಾಶಿ ಬಹಳ ದೊಡ್ಡದಿದೆ. ನಮ್ಮ ಅಲ್ಪ ಆಯುಷ್ಯದಲ್ಲಿ ಅದನ್ನೆಲ್ಲ ಕಲಿಯೋದು ಹೇಗೆ? ಇದು ಪ್ರಶ್ನೆ. ಆದ್ದರಿಂದ ಏನು ಅಧ್ಯಯನ ಮಾಡಬೇಕು? ಮೋಕ್ಷ ಸಾಧನದಲ್ಲಿ ಅತ್ಯಂತ ಶ್ರೇಷ್ಠ ಯಾವುದು? ಅದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಹೇಳ್ರಿ. ಅವರೇ ಒಂದು ಶ್ಲೋಕ ಹೇಳ್ತಾರೆ ಮುಂದೆ, ಇದು ಕೂಡ ಬಹಳ ಉತ್ತಮವಾದ ಶ್ಲೋಕ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮತಯ ಮಂದಭಾಗ್ಯಾ ಹಿ ಉಪದ್ರುತಾ. ಭಾಗವತ್ ಸಾರೋದ್ಧಾರದಲ್ಲಿ 351ನೇ ಶ್ಲೋಕದಲ್ಲಿ ಇದು ವ್ಯಾಖ್ಯಾನ ರೂಪದಲ್ಲಿ ಬಂದಿದೆ. ವಿಷ್ಣು ತೀರ್ಥರು ಇದನ್ನು ಮೂಲದ ಶ್ಲೋಕದಲ್ಲಿ ಉದ್ಧಾರ ಮಾಡಿಲ್ಲ. ಭಾಗವತ್ ಸಾರೋದ್ಧಾರದ ಶ್ಲೋಕ ಬೇರೆ ಇದೆ 351, ಅದರ ವ್ಯಾಖ್ಯಾನದಲ್ಲಿ ಈ ಶ್ಲೋಕ ತಗೊಂಡಿದ್ದಾರೆ. ನೀವು ಯಾರು ಅದನ್ನು ಪುಸ್ತಕ ನೋಡುವವರು ಗುರುತು ಮಾಡ್ಕೊಳ್ಬೋದು. ಮನುಷ್ಯನ ಸ್ಥಿತಿ ಹೇಗೆ ಎಲ್ಲ ಯುಗದಲ್ಲೂ, ವಿಶೇಷತಃ ಕಲಿಯುಗದಲ್ಲಿ. ಈ ಕಲಿಯುಗದಲ್ಲಿ ಏನು ಸ್ಥಿತಿ ಅಂದರೆ ಅಲ್ಪಾಯುಷಃ, ನಮ್ಮ ಆಯುಷ್ಯ ಅಲ್ಪ. ಮತ್ತು ಮಂದಾಹ, ನಮಗೆ ಆಲಸ್ಯ ಬೇರೆ, ಯಾವ ಕೆಲಸ ಮಾಡಲಿಕ್ಕೂ ಆಲಸ್ಯ. ಫಲ ಮಾತ್ರ ಶೀಘ್ರವಾಗಿ ಬೇಕು ಎಲ್ಲದಕ್ಕೂ. ಲೌಕಿಕ ಕೆಲಸಕ್ಕೂ ಅಷ್ಟೇ ಮಂದಾಹ. ಸುಮಂದಮತಯ, ಸೋಮಾರಿಗಳಲ್ಲದೇ ಕೆಲವರಿಗೆ ಒಳ್ಳೆಯ ಬುದ್ಧಿ, ಚುರುಕು ಬುದ್ಧಿ ಇರ್ತದೆ, ಅಂಥವರು ಸೋಮಾರಿಗಳಾಗಿರ್ತಾರೆ. ಇನ್ನು ಕೆಲವರು ಆಲಸಿಗಳು, ಸೋಮಾರಿಗಳು ಬೇರೆ, ಅವ್ರಿಗೆ ಬುದ್ಧಿಶಕ್ತಿಯೂ ಕಡಿಮೆ. ಸುಮಂದಮತಯ, ತೀರಾ ಮಂದವಾದ ಬುದ್ಧಿ, ಹೇಳಿದ ಅರ್ಥವೇ ಆಗೋದಿಲ್ಲ. ಹೀಗೆ ಸುಮಂದಮತಯ ಅವರು. ಮಂದಭಾಗ್ಯ, ಅವರ ಅದೃಷ್ಟವೂ ಕೂಡ ಬಹಳ ಕಡಿಮೆನೆ. ಭಾಗ್ಯ ಅಂತೂ ಒಂದು ಬೇಕಲ್ಲ, ಹೇಳಲಿಕ್ಕೆ, ಕೇಳಲಿಕ್ಕೆ, ಭಗವಂತನ ಪೂಜಾ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಒಂದು ಅದೃಷ್ಟ ಬೇಕಲ್ಲ. ಭಾಗ್ಯ ಬಹಳ ಕಡಿಮೆ. ನೂರಾರು ವಿಘ್ನಗಳು, ರೋಗಾದಿ ಉಪದ್ರವಗಳು ನಮಗೆ ಬೇರೆ. ಮಂದಭಾಗ್ಯ ಉಪದ್ರುತಾ, ರೋಗ, ಮಾನಸಿಕ ರೋಗ, ದೈಹಿಕ ರೋಗ, ಇವೇ ದೊಡ್ಡ ದೊಡ್ಡ ಉಪದ್ರವಗಳು. ಮುಖ್ಯವಾಗಿ ಮಾನಸಿಕ ರೋಗವೇ ದೊಡ್ಡ ಸಮಸ್ಯೆ ಮನುಷ್ಯನಿಗೆ. ವಿಕಾಸ ದುಡ್ಡು ಇರ್ತದೆ, ಎಲ್ಲ ಅನುಕೂಲ ಇರ್ತದೆ, ಆದರೆ ಧರ್ಮ ಕಾರ್ಯ ಮಾಡಬೇಕು ಅಂತ ಅನಿಸೋದಿಲ್ಲ. ಅಂಥವರೇ ಸಮಾಜದಲ್ಲಿ ಹೆಚ್ಚು. ಮಂದಭಾಗ್ಯ ಅನ್ನೋದು ಬಹಳ ಮಹತ್ವದ ವಿಷಯ ಇದು. ನಾವು ಈ ಜಗತ್ತಿನಲ್ಲಿ ಯಾವುದೋ ಸುಂದರಿಯಾದ ಹೆಂಡತಿ, ಗಂಡ ಸಿಕ್ಕಳು, ಭಾರಿ ದೊಡ್ಡ ಭಾಗ್ಯ. ಇನ್ಯಾರೋ ದೊಡ್ಡ ವ್ಯಾಪಾರ, ಉದ್ಯೋಗ, ಅದರಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ತು, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಆಯಿತು,
ಜೀವನದಲ್ಲಿ ಮೇಲೆ ಏರುವ ಅವಕಾಶ ಸಿಗ್ತದೆ, ಇದೆಲ್ಲ ಭಾಗ್ಯ ಅಂತ ನಾವು ತಿಳ್ಕೊತಿರ್ತೇವೆ. ನನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ನಾವು ತಿಳ್ಕೊತಿರ್ತೇವೆ. ಆದರೆ ವಾಸ್ತವಿಕವಾಗಿ ಭಾಗ್ಯ ಅಂದರೆ ಜ್ಞಾನ ಸಂಪಾದನೆ ಮಾಡುವ ಭಾಗ್ಯವೇ ಬಹಳ ದೊಡ್ಡ ಭಾಗ್ಯ ಅದೇ. ಆದರೆ ಆ ಭಾಗ್ಯನೇ ಈಗ ಬಹಳ ಕಡಿಮೆ. ಉಳಿದೆಲ್ಲ ಭಾಗ್ಯಗಳು ಬೇಕಾದಷ್ಟಿವೆ, ಇದೊಂದು ಭಾಗ್ಯ ಬಹಳ ಕಡಿಮೆ. ಉಪದ್ರವಗಳು ಬೇರೆ. ಏನು ಮಾಡಬೇಕು? ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ನಾವು ಶ್ರವಣ ಮಾಡಬೇಕಾದದ್ದು ಬಹಳ ಇದೆ. ಭೂರೀಣಿ ಭೂರಿ ಕರ್ಮಾಣಿ, ಶಾಸ್ತ್ರ ಅಧ್ಯಯನ ಮಾಡುವುದೇ ಮಾಡಲಿಕ್ಕೆ ಹೊರಟ್ರೆ ಲೆಕ್ಕವಿಲ್ಲದಷ್ಟು ಶಾಸ್ತ್ರಗಳಿವೆ. ಆಮೇಲೆ ಅಲ್ಲಿ ಕರ್ಮಗಳನ್ನು ಏನೇನೋ ಹೇಳ್ತಿರ್ತಾರೆ, ಬೇರೆ ಬೇರೆ ಕರ್ಮಗಳನ್ನು ಮಾಡಬೇಕು ಅಂತ. ಅಂಥ ಯಜ್ಞ ಮಾಡಿರಿ, ಇಂಥ ಯಜ್ಞ ಮಾಡಿರಿ ಅಂತೆಲ್ಲ ಹೇಳ್ತಿರ್ತಾರೆ. ಅವು ಬಹಳ ಕರ್ಮಗಳಿದ್ದೇ ಇವೆ. ಮತ್ತು ಅವುಗಳಲ್ಲಿ ಪರಸ್ಪರ ಒಮ್ಮತನೂ ಇರೋದಿಲ್ಲ. ಶ್ರೋತವ್ಯಾನಿ ವಿಭಾಗಶಃ, ಎಲ್ಲೆಲ್ಲೋ ಕೇಳಿಬರ್ತಿರ್ತವೆ ಯಾವುದ್ಯಾವುದೋ ಋಷಿಗಳ ಹೆಸರಿನ ಸ್ಮೃತಿಗಳು. ಇಷ್ಟೆಲ್ಲ ಇದ್ದಾಗ ಅವುಗಳ ಅಧ್ಯಯನವು ಬಹಳ ಕಷ್ಟ ಆದಾಗ ಈ ಎಲ್ಲ ಶಾಸ್ತ್ರಗಳಲ್ಲಿ ಸಾರರೂಪವಾದ ಶಾಸ್ತ್ರವನ್ನು ನಮಗೆ ಹೇಳ್ರಿ, ಬೇಗ ಅಧ್ಯಯನ ಮಾಡಿ ಬೇಗ ನಾವು ತತ್ವಜ್ಞಾನ ಪಡೆದು ಮುಕ್ತಿಗೆ ಹೋದೆವು, ಅದನ್ನು ಹೇಳಿರಿ. ಅತಃ ಸಾಧು ಅಂತ ಸಂಬೋಧನೆ. ಈ ಋಷಿಗಳು ಆ ಸೂತ ಪುರಾಣಿಕರನ್ನು ಸಾಧುಗಳೇ ಅಂತ ಸಂಬೋಧನೆ ಮಾಡಿದರು. ನೀವು ಅಂತ ಮಹಾತ್ಮರು ಅಂತ ಅದಕ್ಕೆ ತಾತ್ಪರ್ಯ. ಎತ್ತ ಸಾರಂ ಸಮುದ್ಗೃಹ್ಯ ಮನೀಷಯ, ಬುದ್ಧಿಯಿಂದ, ನಮ್ಮ ಬುದ್ಧಿಶಕ್ತಿಯಿಂದ ಎಲ್ಲ ಶಾಸ್ತ್ರಗಳ ಸಾರ ಏನು ಅದನ್ನು ಎತ್ತಿ ತೆಗೆದು ಬ್ರೂಹಿ ಭದ್ರಾಯ ಭೂತಾನಾಂ ಏನ ಆತ್ಮ ಆಶು ಪ್ರಸೀದತಿ. ನಮ್ಮ ಎಲ್ಲರ ಅಂತಃಕರಣವೂ ಶುದ್ಧ ಆಗಬೇಕು, ನಮಗೆಲ್ರಿಗೂ ಸಂತೋಷ ಆಗಬೇಕು, ಎಲ್ಲಿಗೂ ಕೂಡ ಮೋಕ್ಷ ಆಗಬೇಕು. ಭೂತ ಅಂತಿದೆ, ಯಾರೋ ಒಬ್ರಿಗೆ ಮೋಕ್ಷ ಅಲ್ಲ, ಯಾರೋ ಒಬ್ಬರಿಗೆ ಕಲ್ಯಾಣ ಅಲ್ಲ. ಜಗತ್ತಿನಲ್ಲಿ ಯಾವ್ಯಾವ ಜೀವಗಳಿವೆ ಎಲ್ಲ ಜೀವಗಳಿಗೂ ಯಾರಿಗೆ ಕೇಳಬೇಕು ಅಂತಿದೆಯೋ ಅವರೆಲ್ಲರಿಗೂ, ಕೇಳುವ ಅಪೇಕ್ಷೆ ಇಲ್ಲದೆ ಇದ್ದವರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಭೂತಗಳು ಅಂದರೆ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ಅಂತ ಮಹಾಭಾರತ ಹೇಳುವಂತೆ, ಭಗವಂತ ಒಂದು ಭೂತ, ದೊಡ್ಡ ಭೂತ ಅದು. ಇವುಳದವೆಲ್ಲ ಸಣ್ಣ ಸಣ್ಣ ಭೂತಗಳಂತೇವೆ. ಭೂತ ಅಂದರೆ ದೆವ್ವ ಭೂತ ಪ್ರೇತಗಳೇನಲ್ಲ, ಭೂತ ಅಂದರೆ ಜೀವ ಅಂತ ಇಷ್ಟೇ ಅರ್ಥ. ಭೂತ ಅಂದರೂ ಭೂತಿ ಅಂದರೂ ಅದೇ ಅರ್ಥ, ಏಳಿಗೆ ಅಭಿವೃದ್ಧಿ ಅಂತ ಅರ್ಥ. ಅದಕ್ಕೆ ಅಭಿವೃದ್ಧಿಯಾಗುವ ಯೋಗ್ಯತೆಯನ್ನು ಪಡೆದಂಥವು, ಅಂಥ ಒಂದು ನಿಷ್ಠೆ ಆಸಕ್ತಿ ಇದ್ದಂಥ ಜೀವಗಳು ಅವೇ ಭೂತಗಳು. ಅವುಗಳಿಗೆ ಭದ್ರ ಆಗಲಿ. ಏನ ಆತ್ಮ ಆಶು ಪ್ರಸೀದತೆ. ಆತ್ಮ ಅಂತ ಶಬ್ದ ಬಂತು. ಆತ್ಮ ಅಂದರೆ ದೇಹ, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ಜೀವ, ಆತ್ಮ ಅಂದರೆ ಪರಮಾತ್ಮ. 4 ಅರ್ಥ ಇದೆ ಹಿಂದೆ ಭಗವದ್ಗೀತಾದಲ್ಲಿ ನೋಡಿದ್ದೇವೆ ಈ ಹಿಂದೆ. ಭಾಗವತವನ್ನು ಕೇಳಿದ್ದ ಮಾತ್ರದಿಂದ ನಮ್ಮ ದೇಹದ ದೋಷಗಳೆಲ್ಲ ಹೋಗಲಿ, ಮನಸ್ಸಿನ ದೋಷ ಹೋಗಲಿ, ಜೀವದ ಅಜ್ಞಾನ ಆಲಸ್ಯ ಕಾಮ ಕ್ರೋಧ ಮೋಹಗಳೆಲ್ಲ ತೊಳೆದು ಹೋಗಲಿ. ಕೊನೆಗೆ ಭಗವಂತನಿಗೆ ಆತ್ಮ ಅಂದರೆ ಭಗವಂತ, ಅವನೇ ಆತ್ಮ, ಅವನು ಕೂಡ ಪ್ರಸನ್ನನಾಗಲಿ. ಅವನು ಪ್ರಸನ್ನನಾಗಿ ನಮಗದನ್ನು ಅನುಗ್ರಹಿಸಲಿ, ಆ ಜ್ಞಾನವನ್ನು. ಮುಖ್ಯವಾಗಿ ಭಗವಂತನಿಗೆ ಆತ್ಮ ಅನ್ಬೇಕಂತ. ಆತತತ್ವಾಚ್ಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಆತ್ಮಾಭಾಸಾಸ್ತದನ್ಯೇತು ನಹ್ಯೇತೇಷಾಂ ತಥಾ ಗುಣಾ ತತ್ವನಿರ್ಣಯದಲ್ಲಿ. ಆತ್ಮ ಅಂತಿದೆಯಲ್ಲ, ಆತ ಅಂತ ಒಂದು ಶಬ್ದ, ಮ ಅಂತ ಒಂದು ಶಬ್ದ. ಅಲ್ಲಿ ಆತ ಅಂದರೆ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ, ಸರ್ವದೇಶ ಸರ್ವಕಾಲದಲ್ಲಿ ವ್ಯಾಪ್ತನಾದವನು. ಮ ಅಂದರೆ ಜ್ಞಾನ ಅಂತ ಅರ್ಥ. ಹೀಗೆ ಸರ್ವಜ್ಞ ಸರ್ವವ್ಯಾಪ್ತ ಆ ದೃಷ್ಟಿಯಿಂದ ಭಗವಂತನೇ ಆತ್ಮ. ಪರಮಪುರುಷನಾದ ಭಗವಂತನನ್ನೇ ಆತ್ಮ ಅನ್ಬೇಕು. ಆತ್ಮ ಆಭಾಸಃ, ನಮ್ಮಂಥವರೆಲ್ಲ ಆತ್ಮರೇ ಅಲ್ಲ, ಆತ್ಮಾಭಾಸರು. ನಾವು ಸುಮ್ಮನೆ ಆತ್ಮರಂತೆ ಕಾಣ್ತಾ ಇದ್ದೇವೆ, ಉಸಿರಾಡ್ತಿದ್ದೇವೆ, ಅದರಿಂದ ನಮ್ಮನ್ನು ಆತ್ಮರು ಅನ್ಬೇಕಷ್ಟೆ. ಉಸಿರಾಟ ಒಂದೇ, ಕಲ್ಲಿಗೂ ಚಡಕ್ಕೂ ನಮಗೂ ಇರುವ ವ್ಯತ್ಯಾಸ. ನಹ್ಯೇತೇಷಾಂ ತಥಾಹ ಗುಣಾ. ಇವರೇನು ಸರ್ವವ್ಯಾಪ್ತರಲ್ಲ, ಸರ್ವಜ್ಞರಲ್ಲ, ಏನೂ ಅಲ್ಲ ಇವರು. ಆದ್ದರಿಂದ ನಮ್ಮ ಮನಸ್ಸು ಪ್ರಸನ್ನವಾಗಲಿ.
ಈ ಜೀವಕ್ಕಿಷ್ಟು ನೆಮ್ಮದಿ ದೊರೆಯಲಿ, ಭಗವಂತ ಪ್ರಸನ್ನನಾಗಲಿ, ನೀನು ಆ ಒಂದು ವಿಷಯ ನಮಗೆ ಹೇಳು. ವಾಸ್ತವಿಕವಾಗಿ ಭಗವಂತ ಪ್ರಸನ್ನನಾಗಿದ್ದರೆ ಇನ್ನು ಕೇಳಲಿಕ್ಕೆ ಸಾಧ್ಯ. ಸ್ವಲ್ಪ ಸ್ವಲ್ಪ ಆದರೂ ಕೇಳಬೇಕಾದ್ರೆ ಭಗವಂತ ಪ್ರಸನ್ನ ಆಗಲೇಬೇಕು. ಒಂದಿಷ್ಟು ನಮಗೆ ಭಗವಂತ ಹಿಂದಿಂದ ಸಪೋರ್ಟ್ ಮಾಡಿದರೆ ನಾವು ಕೇಳಲಿಕ್ಕೆ ಹೋಗ್ತೇವೆ. ಇನ್ನಷ್ಟು ಕೇಳಿದಾಗ ಭಗವಂತ ಮತ್ತಷ್ಟು ಸಂತೋಷ ಪಡ್ತಾನೆ, ಇವ್ರು ಕೇಳ್ತಿದ್ದಾರೆ ಅಂತ. ಅದು ಹಿಂದೆ ಇಲ್ಲೇ ಭಾಗವತದಲ್ಲಿ ಬಂದಿದೆ. ಪಶ್ಯತಃ ಮೇ ಅತೀವ ತೃಪ್ತಿರ್ಭವೇತ್ ಅಂತ ಹಿಂದೊಂದು ಕಡೆ ಬಂದಿದೆ. ಆ ಮೋಕ್ಷಾನ್ ಮಹತಿ ತೃಪ್ತಿ ಅಹೋಮೇ ಪಶ್ಯತೋ ಭವೇತ್. ನೀವು ಭಾಗವತ ಪ್ರವಚನ ಮಾಡುವುದನ್ನು ಕೇಳಿದ್ದನ್ನು ನಾವು ನೋಡ್ತಾ ಕೂತಿರ್ತೀವಿ ಅಂತಾರೆ ವೇದವ್ಯಾಸರು. ನೋಡಿ ನೋಡಿ ನಮಗೂ ತೃಪ್ತಿ ಆಗ್ತದೆ. ಅಂತೂ ನಾನು ಹುಟ್ಟಿಸಿದ ಈ ಪ್ರಜೆಗಳು ವ್ಯರ್ಥವಾಗಿ ಕಾಲ ಕಳೆದೇ ಇದೊಂದಿಷ್ಟು ಏನೋ ಮಾಡ್ತಿದ್ದಾರಲ್ಲ, ಸಂತೋಷ ಆಗ್ತದಂತ. ಏನ ಆತ್ಮ ಆಶು ಪ್ರಸೀದತೆ. ಸೂತ ಜಾನಾಸಿ ಭದ್ರಂತೆ ಭಗವಾನ್ ಸಾತ್ವತ್ಯಾಂಪತಿ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ಈ ಭಗವಂತ ಕೃಷ್ಣ ದೇವಕಿಯ ಉದರದಲ್ಲಿ ವಸುದೇವನ ಮಗನಾಗಿ ಜನಿಸಿದ್ನಲ್ಲ, ಯಾವ ಉದ್ದೇಶದಿಂದ? ಯಸ್ಯ ಚಿಕೀರ್ಷೆ, ಏನು ಮಹಾಕಾರ್ಯ ಮಾಡಬೇಕು ಅಂತ ಹುಟ್ಟಿದ. ಅವನು ಸಾತ್ವತಾಂಪತಿ. ಸಾತ್ವತರು ಅಂದರೆ ಯಾದವರಿಗೆ ಒಡೆಯ. ಇನ್ನೊಂದು ಸಾತ್ವತಾಂ ಅಂದರೆ ಸಾತ್ವಿಕರಾದವರಿಗೆ ಒಡೆಯ, ಇನ್ನೊಂದರ್ಥ. ಯಾವ ಉದ್ದೇಶದಿಂದ ಅವನು ಅವತರಿಸಿದ ಅದನ್ನು ನೀವು ಹೇಳ್ರಿ. ಭಾಗವತ ಅಂದರೆ ಎಲ್ಲ ಕಥೆಗಳನ್ನೂ ಹೇಳ್ತಾರೆ, ಮತ್ಸ್ಯ ಕೂರ್ಮ ಎಲ್ಲ ಅವತಾರಗಳನ್ನು ಹೇಳ್ತಾರೆ. ವಿಶೇಷವಾಗಿ 10ನೇ ಸ್ಕಂದದಲ್ಲಿ ಕೃಷ್ಣನ ಕಥೆಯನ್ನು ಹೆಚ್ಚು ಹೇಳ್ತಾರೆ. ಅದನ್ನೆಲ್ಲ ಹೇಳ್ರಿ ನಮಗೆ ನೀವು. ತನ್ನ ಶುಶ್ರೂಷಮಾಣಾನಾಂ ಅರ್ಹಸಿ ಅಂಗ ಅನುವರ್ಣಿತು ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ನಾವಿವತ್ತು ಇದನ್ನು ಕೇಳಬೇಕು ಅಂತ ಬಯಸಿದ್ದೇವೆ, ನಿಮ್ಮ ಎದುರಿಗೆ ಕೂತಿದ್ದೇವೆ, ನೀವು ನಮಗೆ ಹೇಳ್ರಿ. ಸೂತ ಜಾನಾಸಿ ಭದ್ರಂತೆ ಅಂತಂದಿದೆ ನೋಡಿ, ಅದನ್ನು ನಾನು ಹೇಳಲಿಕ್ಕೆ ಮರೆತೆ. ಶ್ಲೋಕದ ಅರ್ಥ ಹೇಳಿದ್ದೆ. ಸೂತರೇ ನಿಮಗೆಲ್ಲವೂ ಗೊತ್ತಿದೆ, ಭದ್ರಂತೆ ನಿಮಗೊಂದಿಷ್ಟು ಒಳ್ಳೇದಾಗಲಿ ಹೇಳ್ರಿ ಅಂತ. ಋಷಿಗಳು ಆ ಸೂತರಿಗೆ ಭದ್ರಂತೆ ನಿಮಗೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಹೇಳ್ರಿ. ಭದ್ರ ಅಂದರೆ ಕಲ್ಯಾಣ, ಮಂಗಳ, ಇದೆಲ್ಲ ಅರ್ಥ ಅದಕ್ಕೆ, ಸಂಪತ್ತು. ಹೀಗೆ ನಮಗೂ ಒಳ್ಳೇದಾಗ್ತದೆ, ಹೇಳಿದಂಥ ನಿಮಗೂ ಒಳ್ಳೇದಾಗ್ತದೆ. ಪ್ರವಚನ ಮಾಡಿದವರು ಮತ್ತು ಕೇಳಿದವರು ಇಬ್ಬರಿಗೂ ಯಾವತ್ತೂ ಕೂಡ ಇದು ಮಂಗಳಕರವೇ. ಆದ್ದರಿಂದ ಭದ್ರಂತೆ ನಿಮಗೆ ಒಳ್ಳೇದಾಗಲಿ ಅಂತ ಅದರ ತಾತ್ಪರ್ಯ. ನಾವು ಈಗ ಕೇಳಬೇಕು ಅಂತ ಬಯಸಿದ್ದೀವಿ, ನಮಗೆ ಶುಶ್ರೂಷಾ ಇದೆ. ಅರ್ಹಸಿ ಅಂಗ ಅನುವರ್ಣಿತಂ ಯಸ್ಯಾವತಾರ, ಯಾವ ಭಗವಂತ ಅವತಾರ ಮಾಡಿದ್ನಲ್ಲ ಅದು ಭೂತಾನಾಂ ಕ್ಷೇಮಾಯ, ಜಗತ್ತಿಗೆಲ್ಲ ಕ್ಷೇಮ ಮಾಡಬೇಕು ಅಂತಲೇ ಅವನು ಹೊರಟವನು. ಮತ್ತು ವಿಭವಾಯಚ, ಜಗತ್ತಿನ ಸಂಪತ್ತಿಗಾಗಿ ಕೂಡ ಅವನು ಅವತಾರ ಮಾಡಿದವನು, ಭಕ್ತರ ಹಿತಕ್ಕಾಗಿ, ಭಕ್ತರ ಕ್ಷೇಮಕ್ಕಾಗಿ. ಯೋಗ ಕ್ಷೇಮ ಅಂತ ಹೀಗೆ ಹೇಳ್ತಿರ್ತಾರೆ. ಇಲ್ಲಿ ಕ್ಷೇಮ ಅಂದರೆ ಇದ್ದೇ ಕ್ಷೇಮನೇ, ಯೋಗ ಅಂದರೆ ವಿಭವ. ಈಗ ಇಲ್ಲದೇ ಇರುವ ಸಂಪತ್ತು ಬರುವುದಾದ್ರೆ ವಿಭವ ಅಂತಾರೆ ಅಥವಾ ಯೋಗ ಅಂತಾರೆ. ಕ್ಷೇಮ ಅಂದರೆ ಇದ್ದು ಸಂಪತ್ತು ಸುರಕ್ಷಿತವಾಗಿರೋದು, ಇದಕ್ಕೆ ಯೋಗಕ್ಷೇಮ ಅಂತಂತಿರ್ತಾರೆ. ಅದನ್ನೇ ಇಲ್ಲಿ ವಿಭವ ಕ್ಷೇಮ ಅಂತ ಹೇಳಿದ್ದಾರೆ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಎಂ ಬಿಭೇತೆ ಸ್ವಯಂ ಭವಃ. ಭಗವಂತನ ಬಗ್ಗೆ ವರ್ಣನೆ ಮಾಡ್ರಿ. ಅದು ಹೇಗೆ ವರ್ಣನೆ ನೀವು ಮಾಡಬೇಕು ಅಂದರೆ, ಆ ಭಗವಂತ ಎಂಥವನು ಅಂದರೆ, ಈ ಭಗವಂತನ ಗುಣಕೀರ್ತನ ನಡೀತಾ ಇದ್ರೆ ಈ ಭಯಂಕರವಾದಂಥ ಸಂಸಾರ, ಈ ಸಂಸಾರವೇ ದೂರ ಓಡಿ ಹೋಗ್ತದೆ, ನಮ್ಮನ್ನು ಪೀಡಿಸೋದಿಲ್ಲ ಅದು. ಈಗ ಸಂಸಾರ ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದೆ, ಅಥವಾ ನಾವೇ ಅದನ್ನು ಹಿಡ್ಕೊಂಡು ಬಿಟ್ಟಿದ್ದೀವಿ. ಸಂಸಾರದಿಂದ ಹೊರಗೆ ಬರಲಿಕ್ಕೆ ನಮಗೆ ಆಸಕ್ತಿ ಇಲ್ಲ, ಆದ್ದರಿಂದ ಅಲ್ಲಿ ನಾವು ಅಲ್ಲಿ ಸಿಕ್ಕಿ ಬಿದ್ದಿದ್ದೀವಿ. ನಡುವೆ ಇದೆಂಥ ಸಂಸಾರ, ಜೀವನದಲ್ಲಿ ಏನು ಅರ್ಥ ಇಲ್ಲ ಅಂತ ಮಾತಾಡ್ತೇವೆ. ವಾಸ್ತವಿಕವಾಗಿ ನಾನು ಅನೇಕ ಸರಿ ಅಂದ್ಕೊಂಡಿದ್ದೆ, ಬಾಳಪ್ಪ ನಾಳೆ ಮೋಕ್ಷ ಕೊಡ್ತೇನೆ,
ಬರ್ತೀಯ ಅಂತ ದೇವ್ರು ನಮ್ಮನ್ನ ಕೇಳಿದರೆ ಹೆಂಡತಿ ಮಕ್ಕಳು ಗಂಡ ಇದನ್ನೆಲ್ಲ ಹೇಗೆ ಬಿಟ್ಟು ಬರಲಿ ಅಂತ ಅನ್ನಿಸ್ತದೆ ಮನುಷ್ಯನಿಗೆ. ಸಂಸಾರ ನಮ್ಮನ್ನು ಹಿಡಿದಿರೋದು ಆ ಕಡೆಯಲ್ಲೇ, ನಾವೇ ಸಂಸಾರವನ್ನು ಹಿಡಿದು ಬಿಟ್ಟಿದ್ದೇವೆ. ಹೀಗೆ ನಮ್ಮ ಸ್ಥಿತಿ ಇದೆ. ಅಂತೂ ಅಂಥ ಸಂಸಾರ ಅದು ನಮ್ಮನ್ನು ಈಗ ಕಟ್ಟಿ ಹಾಕಿದೆ. ಈಗ ಸದ್ಯ ಭವ ಅನ್ನೋ ಶಬ್ದಕ್ಕೆ ಸಂಸಾರ ಅಂತ ಒಂದು ಅರ್ಥ, ಇನ್ನೊಂದು ರುದ್ರ ಅಂತ ಅರ್ಥ. ಈಶ್ವರ, ಪಾರ್ವತಿಪತಿ ಈಶ್ವರ, ಅವನು ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಯಾಕೆಂದರೆ ಈ ಮಹತ್ತತ್ವ, ಅಹಂಕಾರ ತತ್ವ, ಹೀಗೆ ತತ್ವಗಳಿವೆ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರ, ಪಂಚಮಹಾಭೂತಗಳು, ಹೀಗೆಲ್ಲ. ಅದರಲ್ಲಿ ಅಹಂಕಾರ ತತ್ವಕ್ಕೆ ಅಭಿಮಾನಿ ಈ ಶಿವ. ಮತ್ತು ಈ ಸಂಸಾರದಲ್ಲಿ ನಮಗೇನೊಂದು ಆನಂದ ಸಿಗ್ತದಲ್ಲ, ಸಾಂಸಾರಿಕ ಸುಖ, ಇದಕ್ಕೆ ಶಿವಪಾರ್ವತಿಯರಿಬ್ಬರು ಅಭಿಮಾನಿಗಳಂತೆ. ಸಂಸಾರದಲ್ಲಿ ನೆಮ್ಮದಿ ಕೊಡುವಂತ ಅವ್ರನ್ನ ಕೇಳಬೇಕಂತ ಶಿವಪಾರ್ವತಿಯರನ್ನ. ಯಾವತ್ತು ಸಂಸಾರದಲ್ಲಿ ನೆಮ್ಮದಿ ಕೊಡ್ರಿ, ಒಂದಿಷ್ಟು ನೆಮ್ಮದಿ ಇದ್ದರೆ ನಮಗೊಂದಿಷ್ಟು ಧರ್ಮ ಕಾರ್ಯ, ಪುರಾಣ, ಪ್ರವಚನ ಇದ್ರ ಬಗ್ಗೆ ಒಂದು ಗಮನ ಹೋಗ್ತದೆ. ನೆಮ್ಮದಿನೇ ಇಲ್ಲದೆ ಹೋದರೆ, ನಮ್ಮದೇ ಕಿರಿಕಿರಿ ನಮಗೆ ಹೆಚ್ಚಾಗಿದ್ದರೆ ನಾವು ಅಲ್ಲಿ ಏನು ಹೋಗಿ ಏನು ಕೇಳ್ತೀವಿ, ಏನು ಹೇಳ್ತೇವೆ, ಹೀಗಾಗ್ತದೆ. ಅದಕ್ಕೆ ಸಾಂಸಾರಿಕ ನೆಮ್ಮದಿ, ದಾಂಪತ್ಯ ಜೀವನ, ಅದಕ್ಕೆ ದೇವತೆ ಶಿವ ಮತ್ತು ಪಾರ್ವತಿಯರು. ವಿಶೇಷವಾಗಿ ದಂಪತಿಗಳು ಮಿಲನದಲ್ಲಿ ಏನು ಸುಖ ಪಡ್ತಾರಲ್ಲ, ಅದಕ್ಕೆ ಪಾರ್ವತಿ ಅದರ ಅಭಿಮಾನಿನಿ. ಮತ್ತು ಈ ಉಪಸ್ಥೇಂದ್ರಿಯ ಅಂತ ಏನಿದೆಯಲ್ಲ, ಪುರುಷರ ಅಥವಾ ಸ್ತ್ರೀಯರ ಉಪಸ್ಥೇಂದ್ರಿಯ, ಗುಹ್ಯಾಂಗ ಅಂತ ಏನಿದೆ, ಅದಕ್ಕೆ ಶಿವ ನಿಯಾಮಕ. ಯಾಕೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಿರ್ತಾರೆ ಅಂದರೆ, ಆ ಶಿವ ಮತ್ತು ಪಾರ್ವತಿ ಇಬ್ಬರು ದಾಂಪತ್ಯದ ಸುಖಕ್ಕೆ ದಾಯಕರು, ಮತ್ತು ಲಿಂಗದ ಅಭಿಮಾನಿ, ಲಿಂಗಾಭಿಮಾನಿ ಅಂತ. ಉಪಸ್ಥ ಸಶಿವೋ ಮನುಹು ಅಂತ ಶಿವನನ್ನು ಹೇಳ್ತಿರ್ತಾರೆ. ಆದ್ದರಿಂದ ಈಗ ನಮ್ಮ ಈ ಸಂಸಾರದಲ್ಲಿ ಶಿವನನ್ನು ಬಹಳ ನಾವು ಪ್ರಾರ್ಥನೆ ಮಾಡಿ ಮಾಡಿ ಸಂಸಾರದಲ್ಲಿ ಅಂಟ್ಕೊಂಡು ಬಿಟ್ಟಿದ್ದೇವೆ. ನಾವು ಶಿವನನ್ನು ಪ್ರಾರ್ಥನೆ ಮಾಡಬೇಕು, ವಿಷ್ಣುವನ್ನೂ ಪ್ರಾರ್ಥನೆ ಮಾಡಬೇಕು, ಸಂಸಾರದಿಂದ ನಮ್ಮನ್ನು ಬಿಡಿಸ್ರಿ ಅಂತ. ಆ ಶಿವನೇ ಈಗ ಶುಕಾಚಾರ್ಯನಾಗಿ ಹುಟ್ಟಿದ್ದಾನೆ, ನಮಗದು ಗೊತ್ತಿದೆ. ಆದ್ದರಿಂದ ಆ ತತ್ವಗಳನ್ನು ವಿಶದವಾಗಿ ನಮಗೆ ಉಪದೇಶ ಮಾಡಿರಿ ಅಂತ ಆ ಶುಕಾಚಾರ್ಯನ ಕೇಳಬೇಕು. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಡುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ ಅಂತ ಶಿವನ ಶ್ಲೋಕ ಮುಂದೆ ಬರೋದಿದೆ ಶ್ಲೋಕ. ನಮೋ ರುದ್ರಾಯ ಮಹತೆ, ಮಹಾತ್ಮನಾದ ರುದ್ರದೇವನಿಗೆ ನಮಸ್ಕಾರ. ದೇವಾಯ ಉಗ್ರಾಯ, ಅವನು ಉಗ್ರ ಸ್ವರೂಪ. ಮೀಡುಷೆ, ನಮ್ಮೆಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ. ಶಿವಾಯ, ಮಂಗಳ ಸ್ವರೂಪ. ನ್ಯಸ್ತದಂಡಾಯ, ತಪಸ್ಸಿನಲ್ಲಿ ಮಗ್ನನಾದವನಾದ್ದರಿಂದ ದಂಡವನ್ನು ಕೆಳಗಿಟ್ಟಿರ್ತಾನೆ. ತನ್ನ ದಂಡಾಯುಧವನ್ನು ಯಾರ ಮೇಲೂ ಪ್ರಯೋಗ ಮಾಡೋದಿಲ್ಲ. ತಪಸ್ಸು ಮಾಡ್ತಾ ಇರುವಾಗ, ತಪಸ್ಸು ಮುಗಿದಾಗ ಜಗತ್ತಿನಲ್ಲಿ ಏನಾದರೂ ಅನ್ಯಾಯ ಅನಾಚಾರ ನಡೆದರೆ ಮತ್ತೆ ದಂಡ ಕೈಯಲ್ಲಿ ಹಿಡಿತಾನೆ, ಎಲ್ಲರನ್ನೂ ಶಿಕ್ಷಿಸ್ತಾನೆ. ತಾರಕಾಸುರ ಮೊದಲಾದವ್ರು ಕೊಂದ. ಧೃತದಂಡಾಯ ಮನ್ಯವೇ, ಅವನು ಸಿಟ್ಟಿನ ಸ್ವರೂಪ. ಮೊನ್ನೆಯೊಂದು ಯಜ್ಞವೂ ಹೌದು, ಇಂಥ ಯಜ್ಞದ ಸ್ವರೂಪ ಅವನು. ಆದ್ದರಿಂದ ಭವ ಅಂದರೆ ಸಂಸಾರವೂ ಹೌದು, ಶಿವನೂ ಹೌದು. ಶಿವನನ್ನು ಕೇಳಬೇಕು ನಾವು, ಹಾಗೆ ಭಗವಂತನನ್ನು ಕೇಳಬೇಕು, ಈ ಸಂಸಾರ ನಮ್ಮನ್ನು ಬಿಟ್ಟು ಹೋಗಲಿ ಅಂತ. ನೀವಿಬ್ಬರು ಒಲಿದ್ರೆ ಸಂಸಾರ ನಮ್ಮನ್ನು ಬಿಟ್ಟು ಹೋಗ್ತದೆ ಅಂತ ಕೇಳಬೇಕು. ತಥ ಸದ್ಯೋ ವಿಮುಚ್ಚೇತ, ಸಂಸಾರದಲ್ಲಿ ನಾವು ಇವತ್ತಿದ್ದೀವಿ. ಘೋರಾಂ ಸಂಸ್ಕೃತಿ, ಭಯಂಕರವಾದ ಸಂಸಾರದಲ್ಲಿ ನಾವು ಇದ್ದುಬಿಟ್ಟಿದ್ದೀವಿ. ಈ ಭಗವಂತನ ಸಂಕೀರ್ತನವನ್ನು ನಾವೇನಾದರೂ ಮಾಡಿದರೆ ಆವಾಗ ಈ ಆ ಸಂಕೀರ್ತನದ ಪರಿಣಾಮವಾಗಿ ನಮ್ಮ ಎಲ್ಲ ಪಾಪಗಳು ಕೂಡ ಹೊರಟು ಹೋಗ್ತವೆ, ವೈರಾಗ್ಯ ಬರ್ತದೆ ಮನುಷ್ಯನಿಗೆ. ಆವಾಗ ಈ ಸಂಸಾರ ನಮ್ಮನ್ನು ಬಿಟ್ಟು ದೂರ ಹೊಡಿ ಹೋಗ್ತದೆ ಅಂತ. ಅದ್ರ ಬಗ್ಗೆ ನೀವು ನಮ್ಗೆ ವರ್ಣನೆ ಮಾಡಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಮುಂದೆ ಅವರು ಮತ್ತೇನು ಪ್ರಾರ್ಥನೆ ಮಾಡಿದರು, ಮತ್ತು ಸೂತ ಪುರಾಣಿಕರು ಅದಕ್ಕೆ ಏನು ಉತ್ತರ ಕೊಟ್ಟರು ಅನ್ನೋದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ.